ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯಿ ಸೌವಸಾಹುಣಂ। पंच परमेश्वरी भगवान की, बोले 1008 श्री मूलनायक आदिनाथ भगवान की, आचार्य गुरुवर विद्यासागर मुनि महाराज की, पूज्य आचार्य अर्जुन सागर जी मुनि महाराज की, जब मुनि श्री महान सागर जी महामुनि राज की। सिद्ध चक्र महामंडल विधान ಯಾರು ಮಾತಾಡಂಗಿಲ್ಲ, ಶಾಂತಿಯಿಂದ ಕುತ್ಕೊಂಡು ಕೇಳ್ರಿ. ಕೇವಲ 15 ನಿಮಿಷ ಅಷ್ಟೇ ತಗೊಂತೀವಿ ನಿಮ್ದು, ಆಮೇಲೆ ಮನೆಗೆ ಹೋಗೋದು. ನಮಗೆ ಗೊತ್ತೈತೆ ಭಾಳ ಹೊತ್ತಾಯ್ತು ನಿಮ್ಗೆ ಕುತ್ಕೊಂಡು. ಆದರೂ ಕೂಡ 6 ತಿಂಗಳು ಒಂದೊಂದು ವರ್ಷಕ್ಕೊಂದು ತಪಸ್ಸೆ ಮಾಡಿದಷ್ಟೇನು ಆಗಲ್ಲ. ಆದಿನಾಥ್ ಭಗವಂತರು ಮತ್ತು ಬಾಹುಬಲಿ ಭಗವಂತರು ಅಷ್ಟೇನು ಕಷ್ಟ ತಗೊಂಡಿಲ್ಲ, ಅಷ್ಟೇ ಒಂದು 2-3 ತಾಸು ಆಯ್ತು ಅಷ್ಟೇ. ಸಹನ ಮಾಡ್ಕೋಬೇಕು. ಅವ್ರು ಹೇಳಿದಂಥ ವಾಣಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡಬೇಡ್ರಿ, ಕಟ್ಪಟ್ ಅನ್ಸ್ಬೇಡ್ರಿ. ಪುಷ್ಪಮ್ಮ ಸ್ವಲ್ಪ ನಮ್ಗೆ ಗೊತ್ತೈತೆ ನಿಮ್ಗೆ ಗಡ್ಬಡ ಐತೆ ಮನೆಗೆ ಹೋಗೋದು. ಅಪ್ಪ ಅಮ್ಮ ಇಲ್ಲೇ ಇದ್ದಾರ, ನಿಮ್ಗೇನು ಬೈಯಲ್ಲ. ನಾವು ಹಂಗೆ ಹೇಳ್ತಿದ್ದೆ, ನನಗೆ ಮನೇಲಿ ಮಮ್ಮಿ ಬೈತಾರ, ಅಪ್ಪ ಬೈತಾರೆ, ನಾವು ಹೋಗ್ತೇವೆ. ಅವ್ರು ಇಲ್ಲೇ ಇದ್ದಾರಲ್ಲ, ನೋಡ್ತಿದ್ದಾರೆ, ಹಂಗೆ ಹೇಳ್ಬೇಕು. ಶ್ರೀ ಚಿಚ್ಚಕ್ರ ವಿಧಾನ ಒಂದು ವಿಧಾನದಲ್ಲಿ ಒಂದು ಕಥೆ ಜೋಡಿಸ್ಕೊಂಡಿದೆ. ಯಾವುದದು? ಮೈನಾ ಸುಂದರಿ. ಮೈನಾ ಸುಂದರಿ, ಮೈನಾ ಸುಂದರಿ ಅಂತೇಳಿ ಕರೆ ಸುಂದರಿ ಇದ್ಲು, ಎಲ್ಲರೂ ಹೇಳ್ತಿದ್ರು, ಸರಿ ಇದ್ದರು. ಸುಂದರ ಇದ್ದವರನ್ನ ಸುಂದರ ಅಂತಲೇ ಹೇಳಬೇಕಾಗುತ್ತೆ. ಅವ್ರು ನಾ ಸುಂದರ ಇಲ್ಲ ಅಂದ್ರೆ ಹೇಳೋರು ಬಾಯನ್ನು ಮುಚ್ಚಕ್ಕೆ ಬರಂಗಿಲ್ಲ. ಸರಿ ಇತ್ತದು. ಮೈನಾ ಸುಂದರಿ ತನ್ನ ಒಂದು ಜೀವನದಲ್ಲಿ ಧರ್ಮಾತ್ಮ ಸಮ್ಯಕ್ತ್ವ ಮತ್ತು ಆಚರಣೆಯಲ್ಲೂ ಕೂಡ ಪ್ರಭಾವನೆ ಮಾಡಿದ್ಲು. ಅದೇ ಥರ ಅವರ ಪತಿ ಆಗುವಂಥ ಆತ್ಮನೂ ಕೂಡ ಬಹಳ ಒಂದು ಧರ್ಮಾತ್ಮರಾಗಿದ್ದರು. ಅವರು ಚಂಪಾಪುರದ ರಾಜನಾದಂಥ, ಅವನ ರಾಜನ ಹೆಸರು ಶ್ರೀಪಾಲ್ ಅಲ್ಲ, ಶ್ರೀಪಾಲ್ ರಾಜನಪ್ಪ ಹರಿದಮನ ರಾಜನೇ ಇದ್ದ ಚಂಪಾಪುರದ ರಾಜ. ಅವರು ಧಾರ್ಮಿಕ ಇದ್ರು. ಆ ರಾಜ ಧಾರ್ಮಿಕ ಇದ್ದುದನ್ನ ಅವನು ತನ್ನ ಜೀವನದಲ್ಲಿ ಉಪಯೋಗ ಮಾಡ್ಕೊಂತ ಸಂಯಮ ಧಾರಣ ಮಾಡಿದ್ರು. ಸಂಯಮ ಧಾರಣ ಮಾಡುವಾಗ ಒಬ್ಬನೇ ಪುತ್ರ ಇದ್ರು. ಯಾರು? ಶ್ರೀಪಾಲ್ ರಾಜ. ಬಹಳ ವೀರ ಸೂರನಾಗಿದ್ರು. ವಿದ್ಯಾ ಬುದ್ಧಿಯಲ್ಲೂ ಕೂಡ ಬಹಳ ಚತುರರಾಗಿದ್ದರು. ಅವರಿಗೆ ರಾಜ್ಯಭಾರವನ್ನು ವಹಿಸಿ ತಾವು ದೀಕ್ಷೆ ತಗೊಂಡು ಹೋಗ್ತಾರೆ. ಶ್ರೀಪಾಲ್ ರಾಜ ರಾಜ್ಯ ಆದ ನಂತರ ಅವರ ಒಂದು ಚತುರತೆ, ಅವರ ಒಂದು ಜಾಣತನದಿಂದ ಪ್ರಜೆಗಳು ಎಷ್ಟು ಸುಖಿಯಾಗಿದ್ರು ಅಂತಂದ್ರೆ, ಶ್ರೀಪಾಲ್ ರಾಜನನ್ನ ಒಂದು ನಿಮಿಷನ ಬಿಟ್ಟಿರ್ಲಿಕ್ಕೆ ಇಚ್ಛೆ ಇರಲಿಲ್ಲ. ಪ್ರಜೆಗಳಿಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತಿದ್ರು, ಇಷ್ಟೊಂದು ಪ್ರೀತಿಯ ಪಾತ್ರರಾಗಿದ್ರು ಅವರು. ಮಾತಾಡ್ಬೇಡ. ಇಷ್ಟೊಂದು ಪ್ರೀತಿಯ ಪಾತ್ರರಾಗಿದ್ರು. ಯಾರು? ಶ್ರೀಪಾಲ್ ರಾಜ. ರಾಜ ಆಗಿಲ್ಲ, ರಾಜಕುಮಾರ್ ಇದ್ರು ಕಡೆ ರಾಜನಾಗಿ ಮಾಡಿದ್ರು ಅವ್ರನ್ನ. ಅವಾಗ ಜೀವನ ನಡೀತಾ ಇರುವಾಗ ಬಹಳ ಸುಖದಿಂದ ರಾಜ್ಯವನ್ನು ಆಳ್ತಿದೆ. ಎಲ್ಲ ಹೊಗಳಿಕೆ ಅವ್ರ ಗುಣಗಾನ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಏನಾಯ್ತು? ಅಶುಭ ಕರ್ಮದ ಉದಯ ಆಯ್ತು. ನೋಡ್ರಿ, ಅಂತ ಸುಖದಿಂದ ರಾಜಾದಿ ರಾಜನಿದ್ದ ನೀವು ಕೂಡ ಅವನಿಗೆ ಕರ್ಮ ಉದಯ ಬರ್ತಂದ್ರೆ ನೀವು ಯಾಲಕ್ಕ ಯಾವಾಗ ಬರ್ತ ಹೇಳಕ್ ಬರಲ್ಲ. ವಿಚಾರ ಮಾಡ್ರಿ. ಈ ಕತೆ ಅಂತ ತಿಳ್ಕೊಬೇಡ್ರಿ. ಇದು ನಮ್ಮದು ಕತೆ ಅದೇ ಇದೆ. ಎಷ್ಟೋ ಭಾವದಲ್ಲಿ ಹಿಂಗೆ ರಾಜ ರಾಣಿ ಆಗಿ ಬಂದೀವಿ ನಾವು. ಆಗಿಲ್ಲ, ನಮ್ಮ ಕತೆ ಅಂತ ತಿಳ್ಕೊಳ್ರಿ, ಅವ್ರ ಕತೆ ತಿಳ್ಕೊಬೇಡಿ. ಅವನಿಗೆ ಅಶುಭ ಕರ್ಮ ಉದಯ ಬಂತು. ಅವ್ರಿಗೆ ಗೊತ್ತಾಯ್ತು ನಾನು ಅಶುಭ ಕರ್ಮ ಉದಯ ಬರ್ತೈತೆ ಅಂತ. ಸ್ವಲ್ಪ ಬಂತು, ಯಾರಿಗೂ ಹೇಳಿಲ್ಲ. ಬರ್ತಾ ಹೆಂಗಾಯ್ತು ಅಂತಂದ್ರೆ ರಾಜ್ಯದಲ್ಲಿ ಇರೋದೇ ಕಷ್ಟ ಆಯ್ತು. ತನ್ನ ಅರಮನೆಯಿಂದ ಹೊರಗೆ ಬಂದಿಲ್ಲ. ಪ್ರಜೆಗಳೆಲ್ಲ ಚಿಂತಿತರಾದ್ರು. ನೀತಿ ನಿಯಂತ್ರಣಗಳನ್ನ ಬಿಡಾಕಿಡಿದ್ರು ಪ್ರಜೆಗಳು. ರಾಜ ಇಲ್ಲದಂತ ಪ್ರಜೆ ಅಂತ ಹೇಳ್ತಾರಲ್ಲ, ಹಾಳಾಗಿ ಹೋಗುತ್ತೆಲ್ಲ.
ರಾಜನೀತಿ ಎಲ್ಲ ಹಾಳಾಗೋಗುತ್ತೆ. ರಾಜ ಬಂದು ನೋಡ್ಕೊಂಡಿಲ್ಲ ಅಂದ್ರೆ. ಅವಾಗ ರಾಜ ಹೊರಗೆ ಬಂದಿಲ್ಲ, ಯಾಕಂತ ಕೇಳಿದ ಒಳಗೆ ಹೋದ್ ನೋಡ್ತಾರೆ ಅರಮನೆ ಹೋಗೋಕ್ಕಾಗಲ್ಲ, ಅಷ್ಟು ದುರ್ವಾಸನೆ. ಶರೀರದಲ್ಲಿ ಕುಷ್ಠರೋಗ ಆಗಿದೆ. ನೀವ್ಯಾರೂ ನೋಡಿಲ್ಲ ಬಹುಶಃ ಕುಷ್ಠರೋಗಿ ಆದದ್ದನ್ನು. ನೋಡಿರಿ, ಚಿಕ್ಕವಳಿದ್ದೆ ಅವಾಗ ನಮ್ಮನೆ ಹತ್ರ ಇತ್ತು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮನೆ ಹತ್ರ ಒಂದು ಗುಡಿ ಇತ್ತು ಮರಜ್ಜಿ. ಆಗಿತ್ತು. ಆ ಗುಡಿ ಹತ್ರ ಒಬ್ಬ ಮನುಷ್ಯ ಕೂತ್ಕೊಂಡು ಬಹಳ ಕಮ್ಮಿ ಆಗುತ್ತೆ ಅಂತ ಶುಭ ಕರ್ಮ, ಬಹಳ ಕಮ್ಮಿ ಆಗುತ್ತೆ. ನೋಡಕ್ ಒಬ್ಬಿಬ್ರು ಸಿಗ್ತಾರೆ ಅಷ್ಟೇ. ಅಂಥದ್ದು ಉದುಂಬರ ಕುಷ್ಠ ಅಂತ ಆಗಿದ್ದವ್ರಿಗೆ. ಉದುಂಬರ ಕುಷ್ಠ ಅಂದ್ರೆ ಹತ್ತಿ ಹಣ್ಣು ಹೆಂಗೆ ಕೊಳತು ಬೀಳ್ತಾರಲ್ಲ ಶರೀರ, ಆ ಥರ ಶರೀರ ಸ್ವಲ್ಪ ಇಲ್ಲಾದ್ರೂ ಹೊಣ್ಣಾದ್ರೂ ನೋಡೋಕ್ಕಾಗಲ್ಲ. ಬೈ ಮೈ ಎಲ್ಲ ಸುಣ್ಣಾದ್ರೆ ಹೆಂಗೆ ನೋಡೋದು? ದುರ್ವಾಸನೆ, ಅದರಲ್ಲೂ ಕೂಡ ದುರ್ವಾಸನೆ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಯಾರು ನಿಲ್ಲಕ್ಕಾಗಲ್ಲ, ಅಷ್ಟು ದುರ್ವಾಸನೆ. ಭಾಳ ದೂರ ದೂರ ತಕ್ಕ ಅಷ್ಟು ದುರ್ವಾಸನೆ ಶರೀರ ತಾನೇ ಹೆಂಗೆ ಸಹನ ಮಾಡ್ಕೊಂತಿದ್ರು ಲೆಕ್ಕ ಹಾಕಿ ಅವರು. ಆದರೂ ಕೂಡ ಅವರು ತನ್ನ ಶರೀರಕ್ಕೆ ರೋಗ ಬಂದಂತೆ ಬೇರೆ ತ್ರಾಸ ಆಗಬಾರ್ದಂತ ಅರಮನೆ ಒಳಗೆ ಇದ್ರು. ಅವು ಪ್ರಜೆಗಳೆಲ್ಲ ಭಾಳ ದುಃಖಿಯಾಗಿದ್ರು, ನನ್ನ ರಾಜನ ಹಿಂಗಾಗಿದೆ, ನಮ್ಮ ಕಥೆ ಏನು. ಆವಾಗ ಆ ಶ್ರೀಪಾಲ ರಾಜನ ಚಾಚಾ ಒಬ್ಬಿದ್ರು, ಚಿಕ್ಕಪ್ಪ. ಅವ್ರ ಹತ್ರ ಹೋದ್ರು ಪ್ರಜೆಗಳೆಲ್ಲ, ವೀರದಮನ ಅಂತ ಹೇಳಿ. ಚಾಚನ ಹತ್ರ ಹೋದ ನಂತರ ಅವ್ರು ಹೇಳಿದ್ರು, ರಾಜ ಅವರಿದ್ದಾರೆ, ನಾ ಏನು ಮಾಡಲಿ? ಇಲ್ಲ ರಾಜರೇ, ನೀವೇನಾದ್ರೂ ಸ್ವಲ್ಪ ಇದಕ್ಕೆ ಪರಿಹಾರ ಹುಡುಕಬೇಕು. ಇಲ್ಲ ನೀವು ಕೂಡ ಅವರ ಅಪ್ಪ ಹಾಗೆ ಇದ್ದೀರಿ, ಅವ್ರಿಗೆ ತಿಳಿಸಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಹರಿದಮನಿ ಕೂಡ ದಯಾ ಆಗುತ್ತದೆ ಪ್ರಜೆಗಳ ಮೇಲೆ. ಅವ ಹೋಗಿ ಕೇಳ್ಕೊತಾನೆ, ರಾಜನ್, ಪ್ರಜೆಗಳೆಲ್ಲ ಭಾಳ ದುಃಖಿ ಇದ್ದಾರೆ. ನಿಮ್ಮ ಕಷ್ಟದಲ್ಲಿ ಅವ್ರಿಗೆ ನಿಮ್ಮನ್ನು, ಅವ್ರ ದುಃಖವನ್ನು ನಿಮ್ಮ ತಕ್ಕ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ ಕಷ್ಟವನ್ನು ನೋಡಿ ದುಃಖಿ ಆಗಿದ್ದಾರೆ, ಮುಂದೆ ಏನು ಮಾಡೋದು ಅಂತ ಕೇಳ್ತಾರೆ ಅವರು. ಏನು ಮಾಡೋದೇನಿಲ್ಲ ಚಾಚಾ, ನೀವು ನಮ್ಮ ತಂದೆ ಇದ್ದ ಹಾಗೆ. ನನಗೆ ಎಲ್ಲಿ ತನಕ ರೋಗ ನಿವಾರಣೆ ಆಗಂಗಿಲ್ಲ ಅಲ್ಲಿ ತನಕ ನೀವು ರಾಜ್ಯವನ್ನು ನಡೆಸಬೇಕು ಅಂತ ಹೇಳಿಬಿಡ್ತಾರೆ ಶ್ರೀಪಾಲ ರಾಜ. ಹೇಳಿ ಅವರ ರಾಜ್ಯಭಾರವನ್ನು ಒಪ್ಪಿಸಿ ತಾವು ರಾಜ್ಯದಿಂದ ಹೊರಗೆ ಬೀಳ್ತಾರೆ. ಅವರ ಸೇವೆಗೆ ಯಾರ್ಯಾರು ಹೋಗಿದ್ರು ಅದು ಅಂಟು ರೋಗ, ಅದು ಅವ್ರಿಗೆ ಬೆನ್ನು ಹತ್ತತೆ. ರೋಗ ಬೆನ್ನು ಹತ್ತಿ ಬಿಡ್ತದೆ ಎಲ್ಲರಿಗೂ. ಒಬ್ಬರಿಗಾಯ್ತು, ಇಬ್ಬರಿಗಾಯ್ತು, ಹಿಂಗೆ ಆಗ್ತಾ 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 500, 600, 700 ಜನಿಗಾಯ್ತು. 700 ಜನ ಕುಷ್ಠರೋಗಿ ಆದರು. ಶ್ರೀಪಾಲ ರಾಜನ ಸೇವಕ ಹೋದರೆ, ಸೇವೆ ಕರ್ನೆ ವಾಲೋ ಕೋ ಭಿ ಕುಷ್ಠ ರೋಗ ಹೋ ಗಯಾ. ಯಾಕರಂಗೆ ಏನು ಮಾಡೋದು? ಏನು ಮಾಡೋದಿಲ್ಲ, ರಾಜ್ಯದಿಂದ ಹೊರಗೆ ಬೀಳೋದು ಎಷ್ಟೇ ನಿರ್ಣಯ ಮಾಡಿ ತಮ್ಮ ಮಿತ್ರರನ್ನು ಎಲ್ಲ ಸೇವಕರನ್ನು ಕರ್ಕೊಂಡು ಶ್ರೀಪಾಲ ರಾಜ ರಾಜ್ಯದಿಂದ ಹೊರಗೆ ಬೀಳ್ತಾನೆ. ಹೊರಗೆ ಬಿದ್ದು ದೇಶಾಂತರ ಕಾಡು ಗುಡ್ಡ ತಿರುಗಾಡ್ತಾ ಏನು ಹಣ್ಣು ಹಂಪಲು ಯಾರ್ಯಾರು ಏನೇನೋ ಆಹಾರ ಕೊಡ್ತಿದ್ರು. ರಾಜನಪ್ಪ ಅಲ್ಲಿ ಹೋಗಿ ಸಹಾಯ ಮಾಡ್ತಿದ್ರು, ಊಟ ತಿಂಡಿ ಕಾಡಿನಲ್ಲೇ ಹೋಗಿ ಕೊಡ್ತಿದ್ರು ಜನ. ಹಿಂಗೆ ಹೋಗ್ತಾನೆ ಬಂದರು. ಈ ಕಡೆ ಮತ್ತೊಂದು ಕತೆ ನಡೀತದೆ ಅವ್ರದ್ದು. ಹಂಗೆ ವಿಹಾರ ಮಾಡ್ಕೊತ ಹೋಗ್ತಿದ್ರು. ಚಂಪಾಪುರ ನಗರದಿಂದ ಹೊಂಟ್ರು ಅವರು. ಈ ಕಡೆ ಉಜ್ಜಯಿನಿ ನಗರದಲ್ಲಿ ಒಬ್ಬ ರಾಜ ಇದ್ರು, ಬಹುಪಾಲ್ ರಾಜ ಅಂತ. ಬಹಳ ಸೂರವೀರ ಇದ್ರು ಅವರು. ಅವರಿಗೆ 2 ಹೆಣ್ಣು ಮಕ್ಕಳಿದ್ರು. ನಿಮಗೆಲ್ಲ ಗೊತ್ತಾಗಿರೋದು ಅಂದ್ರೆ ಶೋಭನ ಅಂತೀರಿ ನೀವು ಕೇಳ್ತಿದ್ರಿ ಎಲ್ಲ ಹೋದಾಗ, ನಮ್ಮ ಮಗನಿಗೂ ಹೆಣ್ಣು ಬೇಕು ಕೊಡ್ತೀರೇನ್ರಿ? ಇಲ್ಲಿ ಯಾರು ನೋಡಿರಲ್ರಿ, ಇಂಥ ಲಕ್ಷಣ ಇರಬೇಕು, ಇಂಥ ಹಿಂಗೆ ಓದಿರಬೇಕು, ನೌಕರಿ ಮಾಡ್ಬೇಕು, ನೌಕರ ಆಗಿರ್ಬೇಕು, ಅವಳು ಮಾಲೀಕ ಆಗಿರ್ಬಾರ್ದು ಅಂತ ಕೇಳ್ತೀರಿ ನೀವು. ಹೌದಲ್ಲ? ಕೇಳ್ತೀರಿ? ಮಾಲೀಕ ಆಗಿರ್ಬಾರ್ದು, ಗದ್ದೆ ಹೊಲ ಇರಬಾರ್ದು, ತಾಯಿ ತಂದೆ ಇರಬಾರ್ದು, ಅವರಿಗೆ ಅನಾಥರಾಗಿರ್ಬೇಕು. ಅನಾಥರಾಗಿರ್ಬೇಕು. ಕೇಳ್ತಿರಲ್ಲ? ಅದೇ ಥರ ಬಹುಪಾಲ ರಾಜನಿಗೆ 2 ಹೆಣ್ಣು ಮಕ್ಕಳಿದ್ರು. ಹೋಗ್ತೀರಿ ನೋಡಕ? 2 ಹೆಣ್ಣು ಮಕ್ಕಳಿದ್ರು. ಬಹಳ ಸುಂದರ ಇದ್ದಾರೆ, ಬಹಳ ಸುಂದರ ಅಂದ್ರೆ ದೇವತೆಗಳು ಅಷ್ಟು ಸುಂದರ ಇಲ್ಲ. ಅವ್ರ ಹೆಸರೇನಿತ್ತು ಗೊತ್ತಾ? ಸುರಸುಂದರಿ, ಮೈನಾ ಸುಂದರಿ. ಚಂದ ಹೆಸರು ನೋಡ್ರಿ. ಮದನ ಸುಂದರಿ ಅಂತನೂ ಇತ್ತು. ಮೈನಾ ಸುಂದರಿ ಇನ್ನೊಂದು ಹೆಸರು ಮದನ. ಸುರಸುಂದರಿ, ಮೈನಾ ಸುಂದರಿ, ಮದನ ಸುಂದರಿ ದಿದೆ ಹೇಳ್ತಾರೆ ನೋಡ್ರಿ. ಮೈನಾ ಸುಂದರಿ ಇನ್ನೊಂದು ಹೆಸರು. ಸುರಸುಂದರಿ ದೊಡ್ಡವಳಿದ್ರು, ಮೈನಾ ಸುಂದರಿ ಚಿಕ್ಕವಳಿದ್ಲು.
ಚಿಕ್ಕಂದಿನಲ್ಲೇ ಬಹಳ ಮುದ್ದಾಗಿ ಬೆಳೀತಿದ್ರು. ನಗರದ ಜನರೆಲ್ಲ ಅವರನ್ನ ನೋಡಿ ಆನಂದ ಪಡ್ತಿದ್ರು. ಈ ಹುಡುಗಿಯರು ನೋಡಿ ಹೆಂಗ್ ಆಟ ಆಡ್ತಾರೆ, ಹೆಂಗ್ ಮಾತಾಡ್ತಾರೆ, ಎಷ್ಟು ಸಾಣ್ಯರಿದ್ದಾರೆ ಇವರು. ಮಂದಿರದಲ್ಲಿ ಬಂದ್ರು ಅಂದ್ರೆ ಭಗವಂತರ ಸ್ತುತಿ ಸ್ತೋತ್ರ ಶುರುವಾಗ್ತೈತಿ. ಇಬ್ಬರದು ಅಕ್ಕ ತಂಗಿ ಇಷ್ಟು ಧಾರ್ಮಿಕ ಇದ್ರು. ಸಣ್ಣ ತಾಯಿ ಅಷ್ಟು ಸಂಸ್ಕಾರ ಕಲಿಸಿದವಳಿಗೆ ಮಂದಿರಕ್ಕೆ ಬಂದು ಭಗವಂತರ ಪೂಜಾ ಅಷ್ಟಕ್ಕೆಲ್ಲ ಮಾಡಿ ಹೋಗ್ತಿದ್ರು ದಿನ. ಅವಾಗ ದೊಡ್ಡ ಆಗ್ತಾ 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 ವಿದ್ಯಾಭ್ಯಾಸ ಕಲಿಲಿಕ್ಕೆ ಬಂದರು. ವಿದ್ಯಾಭ್ಯಾಸ ಕಲಿಯುವಂಥ ಬಾಲಕಿಯರಾದರೂ ಅವರನ್ನ ವಿಚಾರ ಮಾಡ್ತಾರೆ, ತಂದೆ ತಾಯಿ ಯಾರ ಹತ್ರ ಕಳಿಸ್ಕೊಡೋದು, ಸುರಸುಂದರಿಯನ್ನ ಕಳಿಸ್ಕೊಡ್ಬೇಕಂಥೇಳಿ ಎಲ್ಲಿ ಕಳಿಸ್ಕೊಡ್ತಾರೆ ಗೊತ್ತಾ? ಒಬ್ಬ ಗುರುವನ್ನು ಹುಡುಕ್ತಾರೆ, ಅವ್ರನ್ನ ಕರೆಸ್ತಾರೆ, ನಮ್ಮ ಮಗಳಿಗೆ ಕಲಿಸ್ಬೇಕು ನೀವು ಅಂತ. ಅವರು ಇತರ ಜಾತಿಯವರಿದ್ದರು, ಆದರೂ ಕೂಡ ಗುರುನೆಲ್ಲ ನೀವು ಹಂಗೆ ಕಳಿಸ್ಕೊಡ್ತಿಲ್ಲ ಸ್ಕೂಲಿಗೆ, ಅವರನ್ನು ಕಳಿಸ್ಕೊಡೋ ಅಂತ ಕರೆಸಿ ಅವ್ರಿಗೇನು ಕೊಡೋದಿತ್ತು ವೇತನ ಅದನ್ನೆಲ್ಲ ಕೊಟ್ಟು ಮಗಳನ್ನು ಅವ್ರ ಜೊತೆಗೆ ಕಳಿಸ್ಕೊಡ್ತಾರೆ. ನಮ್ಮ ಮಗಳನ್ನು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬರ್ರಿ, ನಿಮ್ಗೆ ಏನು ಬೇಕೋ ನಾವು ಕೊಡ್ತೀವಿ. ರಾಜರಾಣಿಯಪ್ಪ ಅವರು ಕಳಿಸ್ಕೊಟ್ರು ಸುರಸುಂದರಿಯನ್ನು. ಆವಾಗ ಅವಳು ಹೋದ ನಂತರ 2-3 ವರ್ಷ ಆದ ನಂತರ ಮೈನಾ ಸುಂದರಿ ನಂಬರ್ ಬಂತು. ನೀ ಎಲ್ಲಿ ಹೋಗೋಳಪ್ಪ, ನೀ ಹೇಳು, ಯಾರ ಹತ್ರ ಹೋಗಿ ಕಲಿಯೋಳು ನೀನು? ಅಪ್ಪಾಜಿ, ನಾನು ಜೈನ ಗುರುಗಳ ಹತ್ರ ಕಲಿಬೇಕಂತ ಇಚ್ಛೆಪಟ್ಟೀನಿ. ಜೈನ ಗುರುಗಳ ಹತ್ರ? ಆಯ್ತಪ್ಪ, ನಿನ್ನ ಇಚ್ಛೆ ಇದ್ರೆ ಕರ್ಕೊಂಡು ಹೋಗು. ತಾಯಿ ತಂದೆ ಇಬ್ಬರು ಕೂಡಿ ಕರ್ಕೊಂಡು ಹೋಗ್ತಾರೆ ಮಹಾರಾಜರ ಹತ್ರ, ಆಚಾರ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಚಾರ್ಯರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಆಶೀರ್ವಾದ ಕೊಡಿಸಿ ಅವರಿಂದ ಕೇಳ್ಕೊಂತ, ನಮ್ಮ ಮಗಳು ವಿದ್ಯಾಭ್ಯಾಸಕ್ಕಾಗಿ ನಿಮ್ಮಿಂದ ಕಲಿಬೇಕು ಅಂತಾರೆ, ನಿಮ್ಮ ಆಶೀರ್ವಾದ ಬೇಕಾಗಿದೆ ಮತ್ತು ನಿಮ್ಮ ಚರಣದ ಸ್ಥಾನ ಬೇಕಾಗಿದೆ ಅಂತ ಕೇಳ್ತಾರೆ. ಅವರಂತಾರೆ, ಸರಿ ಇದೆ, ಬಾಲಿಕೆ ಇದ್ದಾಳೆ, ಅವಳು ಆರಿಕೆಯ ಜೊತೆಗೆ ಇರೋದಕ್ಕೆ ಯೋಗ್ಯ. ಆರಿಕೆ ಮಾತಾಜಿ ಹೆಸರು ಹೇಳ್ತಾರೆ ಅವರು. ಆ ಆರಿಕೆಯ ಹತ್ರ ತಗೊಂಡೋಗಿ ಬಿಡಿ, ಅಲ್ಲಿ ವಿದ್ಯಾಭ್ಯಾಸ ಕಲೀಲಿ ಅಂತ ನನ್ನ ಆಶೀರ್ವಾದ ಐತೆ ಅಂತ ಹೇಳ್ತಾರೆ. ಅವ್ರ ಆಜ್ಞೆಯನುಸಾರ ತಗೊಂಡೋಗಿ ಆರಿಕೆ ಮಾತಾಜಿ ಹತ್ರ ಕಲೀಲಿಕ್ಕೆ ಬಿಡ್ತಾರೆ. ಅವಳು ಕಲಿತಾಳೆ. ಏನೇನು ಕಲಿತಾಳೆ? ಛಂದಸ್, ವ್ಯಾಕರಣ, ಗಣಿತ, ಸಂಗೀತ, ಜ್ಯೋತಿಷ್, ವಾಸ್ತುಶಾಸ್ತ್ರ ಇತ್ಯಾದಿ ಜೈನ ಶಾಸ್ತ್ರ ಅಷ್ಟೇ ಅಲ್ಲ, ಎಲ್ಲ ವೇದಾಂತವನ್ನೆಲ್ಲ ಕಲಿಸ್ತಾರೆ ಸ್ವಲ್ಪ ದಿವಸದಲ್ಲೇ. ಆರಿಕೆ ಮಾತಾಜಿ ನೃತ್ಯ ಕಲಾ, ಚಿತ್ರಕಲಾ, ಅಡುಗೆ ಮಾಡೋದನ್ನು ಹಿಡಿದು ಕುದುರೆ ಓಡಿಸೋದನ್ನು ಹಿಡಿದು ಎಲ್ಲ ವಿದ್ಯೆ ಕಲಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಮಾತಾಜಿ. ತನ್ನ ಮಗಳಂತೆ ತಿಳ್ಕೊತಾರೆ. ಸ್ವಲ್ಪ ದಿವಸ ನಿಮಗೆ ಗೊತ್ತಲ್ಲ ಎಷ್ಟು ವರ್ಷ ಬೇಕು ಕಲಿಯೋಕ್ಕಂತ. ಅಷ್ಟು ವರ್ಷದಲ್ಲಿ ಮೈನಾ ಸುಂದರಿ ಕೂಡ ಕಲಿತರು. ಅಲ್ಲಿ ಸುರಸುಂದರಿ ಅಂತೂ ತನ್ನ ವಿದ್ಯೆಯನ್ನು ಗುರುಕುಲದಲ್ಲಿ ಕಲಿತು ತಯಾರಾದಲು. ಇನ್ನು ಮನೆಗೆ ಬರುವ ಟೈಮ್ನಲ್ಲಿ ತಂದೆ ಆಜ್ಞೆ ತಗೊಂಡು ಮನೆಗೆ ಬಂದರು. ಮನೆಗೆ ಬಂದ ನಂತರ ಬಹಳ ವಿಜೃಂಭಣೆಯಿಂದ ಊರಲ್ಲಿ ಮೆರವಣಿಗೆ ಮಾಡಿ ಮನೆಗೆ ತಗೊಂಡು ಬಂದರು. ಒಬ್ಬರನ್ನ ಯಾರೋ ಸುರಸುಂದರಿಯನ್ನು ಮನೆಗೆ ತಂದಿಟ್ಕೊಂಡಿರೋದು. ಮೈನಾ ಸುಂದರಿ ಸಹಿತ ಎಲ್ಲಿ ಕಲ್ತಾದ ನಂತರ ಗುರು ಆಜ್ಞೆ ತಗೊಂಡು ಅವಳು ಮನೆಗೆ ಬಂದಳು. ಮನೆಗೆ ಬರೋ ತನಕ ಅವರಿಬ್ಬರು ಎಷ್ಟು ದೊಡ್ಡವರಾಗಿರ್ಬೋದು. ನೀವು ಕಳಿಸ್ಕೊಡ್ತಿರಲ್ಲ ಹೊರಗಡೆ, ಗುರುಕುಲದಲ್ಲಿ ಕಳಿಸ್ಕೊಟ್ಟಿದ್ರಲ್ಲ, ರಾಮಟೇಕ್, ಜಬಲ್ಪುರ, ಅವ್ರು ಇಲ್ಲಿ ಹೋಗಿರ್ತಾರೆ 2-3 ವರ್ಷ, ಎಷ್ಟು ದೊಡ್ಡವರಾಗಿ ಬಂದಿರ್ತಾರೆ. ಅದೇ ಥರ ಅವರು ಕೂಡ ಒಂದು ಪ್ರಾಯ ಅವಸ್ಥೆಗೆ ಬಂದಿದ್ರು. ಮನೆಯಲ್ಲಿ ಇರುವಾಗ ಇಬ್ಬರು ಆಡ್ತಾ ಕುಣಿತಾ ಮತ್ತೆ ಮಂದಿರ ವ್ರತ ನಿಯಮ ಎಲ್ಲ ಪಾಲನೆ ಮಾಡ್ತಿರುವಾಗ ಸುರಸುಂದರಿ ಮಂದಿರದಿಂದ ಬಂದು ತಂದೆ ತಾಯಿಯ ದರ್ಶನ ಮಾಡ್ಕೊಳ್ತಿಳು. ಅವು ಬಂದಾಗ ತಂದೆ ನೋಡ್ತಾರೆ, ನಮ್ಮ ದೊಡ್ಡ ಮಗಳು ಮದುವೆ ಪ್ರಾಯಕ್ಕೆ ಬಂದಿದ್ದಾಳೆ, ವಯಸ್ಸಿಗೆ ಬಂದಿದ್ದಾಳೆ, ಇವನಿಗೆ ಉತ್ತಮ ವರವನ್ನು ಹುಡುಕಿ ಮದುವೆ ಮಾಡಬೇಕು ಅಂತೇಳಿ ತಾಯಿ ತಂದೆ ಮಾತಾಡಿ ಮಗಳನ್ನು ಕೇಳ್ತಾಳೆ. ಮಗಳೇ, ನಾವು ವಿಚಾರ ಮಾಡಿದ್ದೀವಿ, ನಿನ್ನನ್ನು ಉತ್ತಮ ವರವನ್ನು ಹುಡುಕಿ ಮದುವೆ ಮಾಡಬೇಕು, ನಿಮ್ಮನ್ನು ಇನ್ನು ಸಂಸಾರಿಕರನ್ನಾಗಿ ಮಾಡ್ಬೇಕಂತ ವಿಚಾರ ಮಾಡೀವಿ, ನಿಮ್ಮ ವಿಚಾರ ಏನೈತಿ ಅಂತ ಕೇಳ್ತಾರೆ ಸುರಸುಂದರಿಗೆ. ಸುರಸುಂದರಿ ಅಂದರೆ, ತಂದೆಯವರೇ, ನಿಮ್ಮಂಥ ರಾಜ ಇರುವಾಗ ನಾ ಯಾಕೆ ಚಿಂತೆ ಮಾಡೋದು? ನಿಮ್ಮಂಥ ರಾಜನೇ ನಮ್ಮ ತಂದೆ ಆಗಿರುವಾಗ ನಾನೇ ಚಿಂತೆ ಮಾಡೋದು? ಆದರೂ ಕೂಡ ನೀವು ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ.
ಅದಕ್ಕಾಗಿ ನೀವೇ ಯಾವ್ದಾದ್ರು ವರವನ್ನು ಹುಡುಕಿ ಮದುವೆ ಮಾಡಿ ಅಂತ ಹೇಳ್ತಾರೆ. ಮಗಳೇ, ನಿನ್ನ ಗುಣ, ನಿನ್ನ ಸುಂದರ, ನಿನ್ನ ಒಂದು ಜಾಣತನಕ್ಕೆ ಅಂತ ವರ ಹುಡುಕೋದು ಕಷ್ಟ ಆಗಿದೆ. ನೀನೇ ಹೇಳಿಬಿಡು ಯಾವ ರಾಜ್ಯದ ರಾಜ ನಿನಗೆ ಇಚ್ಛಾ ಇದ್ದಾನೆ. ಉತ್ತಮ ಶಿಕ್ಷಣ ಕಲ್ತಂತ ಬಾಲಿಕೆ, ಉತ್ತಮ ಗುರುಕುಲದಲ್ಲಿ ಕಲಿತಂತ ಬಾಲಿಕೆ ವಿಚಾರ ಮಾಡ್ತಾಳೆ, ನಾನು ನನ್ನ ಮನಸ್ಸಿಂದ ವರವನ್ನು ಹುಡ್ಕೊಂಡ್ರೆ ನಾನು ಉತ್ತಮ ಕುಲದಲ್ಲಿ ಹುಟ್ಟೋದಕ್ಕೆ ಸಾರ್ಥಕ ಆಗಂಗಿಲ್ಲ. ಅವಳು ಅದು ವಿಚಾರ ಮಾಡಿಲ್ಲ. ತೈಸ ಗುರು ಐಸ ತೇಲ್ ಚೇಲ, ಹಂಗಾಗಿತ್ತು. ಆಯ್ತು ಪಿತಾಜಿ ಅವರೇ, ನನಗೆ ಈ ರಾಜ್ಯದ ರಾಜ ಪಸಂದಿದ್ದಾರೆ, ನನ್ನನ್ನು ಮದುವೆ ಮಾಡಿಕೊಂಡ್ರೆ ಚಲೋ ಆಗತ್ತಂತ ಹೇಳಿಬಿಡ್ತಾಳೆ. ರಾಜ ಖುಷಿ ಆಗತ್ತೆ. ಒಳ್ಳೆ ಧೂಮ್ ಧಾಮದಿಂದ ಎಲ್ಲ ಮಂಟಪ ಹಾಕಿ ಮದುವೆ ಮಾಡಿ ಕೊಡ್ತಾನೆ. ಯಾರನ್ನ? ಸುರಸುಂದರಿ. ಹೋಗ್ತಾಳೆ ಗಂಡನ ಮನೆಗೆ. ಸ್ವಲ್ಪ ದಿವಸ ವರ್ಷ ಆದ ನಂತರ ಮೈನಾ ಸುಂದರಿ ನಂಬರ್ ಬರ್ತದೆ. ಮಂದಿರಕ್ಕೆ ಹೋಗಿ ಶಾಂತಿದಾರ ಅಭಿಷೇಕ್ ಪೂಜೆ ಮಾಡಿ ಗಂಧೋದಕ್ಕೆ ತಗೊಂಡು ತಂದೆ ಹತ್ರ ಬಂದಿರ್ತಾಳೆ ದರ್ಶನಕ್ಕಂತ. ತಂದೆ ಆಶೀರ್ವಾದ ಕೊಡ್ತಾ ನೋಡ್ತಾಳೆ. ಮೈನಾ ಸುಂದರಿನೂ ಕೂಡ ಮದುವೆ ಆಗುವ ವಯಸ್ಸಿನಲ್ಲಿ ಪ್ರಾಯಕ್ಕೆ ಬಂದಿಲ್ಲ ಅಂತ ಅವರಿಗೆ ಲಕ್ಷ್ಯದಲ್ಲಿ ಬಂದಾಗ ಮತ್ತೆ ತನ್ನ ನಿಪುಣ ಸುಂದರಿ ರಾಣಿ ಹತ್ರ ಚರ್ಚೆ ಮಾಡ್ತಾನೆ ರಾಜ. ಬಹುಪಾಲ್ ರಾಜ ನಿಪುಣ ಸುಂದರಿ ಅಂತ ಅವ್ರ ಹೆಸರಿರ್ತದೆ. ಅವ್ರು ಚರ್ಚೆ ಮಾಡಿದಾಗ ಮೈನಾ ಸುಂದರಿಗೂ ವರನ್ನು ಹುಡ್ಕೋಬೇಕಾಗಿದೆ, ಹೆಂಗೆ ಮಾಡೋದು ಅಂತ ಅವಳನ್ನೇ ಕೇಳೋನು ಅಂತ ಹೇಳ್ತಾರೆ. ಅವಾಗ ಕರೀತಾರೆ, ಮಗಳೇ ನೀ ತಂದಂತ ಇದು ಬಟ್ಟಲಲ್ಲಿ ಏನಿದೆ ಅಂತ ಕೇಳ್ತಾನೆ. ಗಂಧೋದಕ್ಕಿದೆ ಪಿತಾಜಿ, ಗಂಧೋದಕ್ಕೆ ತಗೊಳ್ಳಿ. ಗಂಧೋದಕ ಅಂದ್ರೆ ಏನು ಅಂತ ಕೇಳ್ತಾನ ನಾವು. ಗಂಧೋದಕ ಇದು ಶ್ರೀ ಜಿನೇಂದ್ರ ಭಗವಂತರ ಪ್ರತಿಮೆಯ ಮೇಲೆ ಮಂತ್ರಿತ ಜಲದಿಂದ ಅಭಿಷೇಕ ಮಾಡಿ ಇದು ಜಲ ಗಂಧೋದಕ ಆಗಿದೆ. ಈ ಜಲದಿಂದ, ಈ ಗಂಧೋದಕದಿಂದ ಎಷ್ಟೋ ಜನಗಳ ಅಸಾಧ್ಯ ರೋಗವು ಕೂಡ ನಾಶ ಆಗಿದೆ. ಮತ್ತೆ ಈ ಗಂಧೋದಕ ಯಾರ ಭಕ್ತಿಯಿಂದ ತಗೊಂಡೋಗ್ತಾರೆ ಅವರ ಅಶುಭ ಕರ್ಮಗಳು ಕೂಡ ನಾಶ ಆಗ್ತವೆ. ಜಿನೇಂದ್ರ ಭಗವಂತರಿ ಸ್ಪರ್ಶ ಆದಂಥ ಜಲ ಇದು, ಸಾಮಾನ್ಯ ಜಲ ಅಲ್ಲ. ಅವ್ರ ಜಿನೇಂದ್ರ ಭಗವಂತರದ ದೇಹದಲ್ಲಿ 64 ವೃದ್ಧಿಗಳು, ಮಹಾ ಔಷಧ ವೃದ್ಧಿ ಸಹಿತ ಇರ್ತದೆ. ಆ 64 ವೃದ್ಧಿಗಳೇ ಇದ್ದಂಥ ಆ ಶರೀರಕ್ಕೆ ಸ್ಪರ್ಶ ಆದಂಥ ಜಲವೂ ಕೂಡ ಮಹಾ ಔಷಧಿ ಆಗಿರ್ತದೆ. ಪಿತಾಜಿ, ಇದನ್ನು ಸ್ವೀಕಾರ ಮಾಡಿ ನಿಮ್ಮ ರಾಜ್ಯದಲ್ಲಿ ನೀವು ಸುಖಿಯಾಗಿರಲಿ ಅಂಥೇಳಿ ಹೇಳ್ತಾಳೆ. ಆ ಭಕ್ತಿ ಭಾವದಿಂದ ಗಂಧೋದಕ್ಕೆ ತಗೊಂತಾನೆ. ಅವಾಗ ಕೂತ್ಕೋವಂತ ಅರ್ಧಾಸನದಲ್ಲಿ ಕುಂಡಿಸಿಕೊಂಡು ಕೇಳ್ತಾನೆ, ಮಗಳೇ ನಿನ್ನನ್ನು ನಾವು ಉತ್ತಮ ವರವನ್ನು ಹುಡುಕಿ ಮದುವೆ ಮಾಡಬೇಕಂತ ವಿಚಾರ ಮಾಡಿವಿ. ನಿನ್ನ ವಿಚಾರ ಏನಿದೆ? ಅವಳಿಗೆ ನಾಚಿಕೆ ಬರುತ್ತೆ. ಸ್ವಪ್ನಲ್ಲೂ ಕೂಡ ವಿಚಾರ ಮಾಡಿರ್ಲಾಯ್ತು ನನ್ನನ್ನು ಮದುವೆ ಮಾಡ್ತಾರೆ ಅಂತ. ಎಷ್ಟು ಧರ್ಮ ಧ್ಯಾನದಾಗಿದ್ದಳು ಅವಳು. ಸ್ವಾಧ್ಯಾಯ ಪೂಜಾ ಅರ್ಚನದಲ್ಲೇ ಮಗ್ನರಾಗಿದ್ದು ಜೀವನೆಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತರ ಕಾಣ್ತಿಲ್ಲ ಅವಳಿಗೆ, ಮೊಬೈಲ್ ಕಾಣ್ತಿಲ್ಲ. ಅವಳೊಬ್ಳು ಕುಲವಂತ ಕನ್ಯೆ ಇದ್ಲು. ಮುಂಜಾನೆ ಎದ್ದಂತ್ರ ಭಗವಂತರ ಹತ್ರ ಯಾವಾಗ ಹೋಗಿನೋ ಬೇರೆಯವ್ರ ಮುಖ ನೋಡಕ್ ಇಚ್ಛೆ ಇರಲಿಲ್ಲ ಅವರಿಗೆ, ಭಗವಂತನ ಮುಖ ಚರಣ ನೋಡಕ್ ಇಚ್ಛೆ ಇರ್ತಿದ್ಲು. ಯಾರು? ಮೈನಾ ಸುಂದರಿ. ಯಾವುದು ವಿಚಾರ ಮಾಡಿಲ್ಲ. ಸ್ವಪ್ನದಲ್ಲೂ ಕೂಡ ನಾನು ಮದುವೆ ಆಗಬೇಕು, ನಾನು ಸಂಸಾರ ನಡೆಸಬೇಕು ಈ ವಿಚಾರ ಮಾಡಿರ್ಲಾಯ್ತು. ಏಕದಮ್ ತಂದೆ ಕೇಳಿದ ನಂತರ ಮೈಯಲ್ಲಿ ಬೆವರು ಬರ್ತದೆ, ಅವಳಿಗೆ ನಾಚಿಕೆ ಬರ್ತದೆ, ಕೆಳಗೆ ನೋಡ್ತಾ ಕುಂತು ಬಿಡ್ತಾಳೆ. ಮಗಳೇ, ಹೆಣ್ಣು ಮಗಳು ಹುಟ್ಟಿದ ನಂತರ ಮತ್ತೊಂದು ಮನೆಗೆ ಕೊಡೋದು ನಮ್ಮ ಕರ್ತವ್ಯ ಇರ್ತದೆ. ಅದಕ್ಕಾಗಿ ಕೇಳ್ತಾ ಇದ್ದೀವಿ, ನಿಮಗೆ ನಿನ್ನ ಅಕ್ಕ ಹೆಂಗೆ ತನ್ನ ಮನಸ್ಸಿನಲ್ಲಿ ವರವನ್ನು ಹುಡ್ಕೊಂಡ್ಲು, ಅದೇ ಥರ ನೀನು ಹೇಳಿಬಿಡು, ನಾ ಆನಂದದಿಂದ ಮದುವೆ ಮಾಡಿಬಿಡ್ತೀನಿ ನಿನ್ನನ್ನು. ಮೈನಾ ಸುಂದರಿ ಮತ್ತೊಂದು ಈ ಮಾತು ಕೇಳಿದಂತ ಮತ್ತೊಂದು ನಾಚಿಕೆ ಬಂತು ಅವಳಿಗೆ. ಪಿತಾಜಿಯವರೇ, ಹೆಂಗೆ ಹೇಳ್ತೀರಿ ನಿಮ್ಮ ಬಾಯಲ್ಲಿ ಈ ಮಾತನ್ನ? ನಿಮ್ಮಂತ ರಾಜಾದಿ ರಾಜ ನನ್ನ ತಂದೆ ಇರುವಾಗ
ನಿಪುಣ ಸುಂದರಿ ಅಂತ ನನ್ನ ತಾಯಿ ಇರುವಾಗ ಇಷ್ಟು ದೊಡ್ಡ ಪರಿವಾರದಲ್ಲಿ ಹುಟ್ಟಿ ನಾನು ವರವ ನೋಡ್ಕೋಬೇಕೆ? ನಾನು ವರವ ನೋಡ್ಕೋಬೇಕೆ? ಹೆಂಗೆ ಹೇಳ್ತೀರಿ? ನಿಮ್ಮ ಬಾಯಲ್ಲಿ ಹೆಂಗೆ ಕೇಳ್ತಾ ಇದ್ದೀರಿ? ನೀವು ಯಾವ ವರವನ್ನ ಹುಡುಕಿ ನನ್ನನ್ನು ಮದುವೆ ಮಾಡ್ತಿರಲ್ಲ, ಅವರೇ ನನಗೆ ಪತಿದೇವ, ಪತಿ ಪರಮೇಶ್ವರ, ಅವರೇ ನಮಗೆ ಪಂಚಾಮೃತ, ಇನ್ಯಾವುದೂ ಇಲ್ಲ ನನಗೆ. ಮತ್ತೆ ನಾನಾಗಿ ಯಾವ ವರವನ್ನು ಕೂಡ ಈ ಬಾಯಿಂದ ಕೇಳಕ್ಕೆ ಸಾಧ್ಯ ಇಲ್ಲ, ಹೇಳಕ್ಕೂ ಸಾಧ್ಯ ಇಲ್ಲ. ನಾ ಇಷ್ಟಕ್ಕೂ ವಿಚಾರ ಮಾಡಿರ್ಲಾಯ್ತು, ನಿಮ್ಮ ಪ್ರಶ್ನೆ ಬಂದಾಗ ಉತ್ತರ ಕೊಡಬೇಕಾಗಿದೆ. ಅದಕ್ಕಾಗಿ ಪಿತಾಜಿಯವರು ಇನ್ನೊಮ್ಮೆ ಕೇಳಬೇಡಿ, ಹಾಗೆ ನೀವು ಯಾವ ವರವನ್ನು ಹುಡುಕಿ ಮದುವೆ ಮಾಡ್ತೀರೋ ಅದೇ ನಮಗೆ ಪತಿದೇವರು. ಇಲ್ಲ ಅಂತಂದ್ರೆ ನಿಮ್ಮ ಚರಣಲ್ಲೇ ನಾವು ನಿಮ್ಮ ಸೇವೆ ಮಾಡ್ಕೊಂಡಿರುವವಳು. ತಾಯಿ ತಂದೆ ನಿರ್ಣಯ ಮಾಡುವ ತನಕ ಯಾರು ತನ್ನ ಮನಸ್ಸನ್ನ ತನ್ನ ವಿಚಾರವನ್ನ ಪವಿತ್ರ ಇಟ್ಕೊಂಡಿರ್ತಾರೆ, ಆ ಕನ್ಯೆಯ ಚರ್ಚೆ ಸ್ವರ್ಗದಲ್ಲೂ ಕೂಡ ಆಗ್ತಾ ಇರ್ತದೆ. ದೇವತೆಗಳು ಕೂಡ ಮಾಡ್ತಾ ಇರ್ತಾರೆ ಆ ಕನ್ಯೆಯ ಚರ್ಚೆಯನ್ನ. ನೀವು ಕೇಳಿರಬೇಕು ಬಹುಶಃ ವಿಶಲ್ಯನ ಕತೆ. ವಿಶಲ್ಯ ಕುಮಾರಿ ಇರೋ ತನಕ ಲಕ್ಷ್ಮಣನ ರಾಣಿ, ಕುಮಾರಿ ಇರೋ ತನಕ ಅವರು ಸ್ನಾನ ಮಾಡಿದಂತ ಜಲ ಔಷಧಿ ಆಗ್ತಿತ್ತಂತೆ. ಹೆಂಗಿದೆ? ತನ್ನ ಶೀಲದ ಮಹಿಮೆಯಿಂದ, ತನ್ನ ಪವಿತ್ರ ಭಾವನೆಯ ಮಹಿಮೆಯಿಂದ ಅವರು ಸ್ನಾನ ಮಾಡಿದ ಜಲ ಸಹಿತ ಔಷಧಿ ಆಗ್ತದಂತೆ. ರೋಗಿಗಳ ರೋಗಗಳ ನಾಶ ಆಗ್ತಿದಂತೆ. ಎಲ್ಲಿ ತನಕ ಕನ್ಯಾಕುಮಾರಿ ಇರ್ತಾಳೆ ಅಲ್ಲಿ ತನಕ ಭಾರತ ಇರ್ತದೆ. ಕನ್ಯಾಕುಮಾರಿ ಆ ಕನ್ಯಾಕುಮಾರಿ ಅಲ್ಲ, ಇದಕ್ಕೆ ಸೇರಿಸ್ಕೊಳ್ರಿ. ಕುಮಾರಿ ಪವಿತ್ರ ಇರ್ತಾಳೆ, ಅಲ್ಲಿ ತನಕ ದೇವತೆಗಳ ಮುಖದಲ್ಲೂ ಕೂಡ ಪ್ರಶಂಸೆ ಬರ್ತಾ ಇರ್ತದೆ. ಅನಂತಮತಿ ಕತೆ ಕೇಳಿರ್ಬೇಕಲ್ಲ. ಕಾಡಿನಲ್ಲಿ ತಗೊಂಡೋಗಿ ಬಿಸಾಡಿದ್ರು ಕೂಡ ತನ್ನ ಶೀಲದ ಮಹಿಮೆಯಿಂದ ದೇವತೆಗಳಿಂದ ರಕ್ಷಿತಳಾದ್ಲು. ದೊಡ್ಡ ದೊಡ್ಡ ಪೈಲವಾನರನ್ನು ಸಹಿತ ಶಿಕ್ಷಿತನಾಗಿ ಮಾಡಿದ್ದಿಗಳು. ಶಿಕ್ಷಕರವರೆಲ್ಲ ತನ್ನ ಆಸೆಯನ್ನಿಟ್ಟು ಬರ್ತಿದ್ರು, ನಾನು ರಾಣಿ ಮಾಡ್ಕೋಬೇಕು ಅಂತೇಳಿ ಅವರನ್ನೆಲ್ಲ ದೇವತೆಗಳು ಬಡ್ದು ಓಡಿಸ್ತಿದ್ರು. ಯಾಕ ಅನಂತಮತಿ ಬಡ್ದು ಓಡಿಸ್ತಿದ್ರು? ಇಲ್ಲ, ಅವರ ಶೀಲ ಮಹಿಮೆಯಿಂದ. ಅದಕ್ಕಾಗಿ ಬಂದು ಅನಂತಮತಿ ಕಥೆಯಾಗಿದೆ. ಅದೇ ತರ ಮೈನಾಸುಂದರಿ ಕಥೆ ಇತ್ತು. ರಾಜನಿಗೆ ಹೇಳಿದ ನಂತರ ಅಪ್ಪಾಜಿ ನಾ ಈ ಮಾತನ್ನು ಇನ್ನೊಮ್ಮೆ ಕೇಳಬೇಡಿ ಅಂದ ನಂತರ ಅಪ್ಪಾಜಿಗೆ ಸಿಟ್ಟು ಬರ್ತದೆ. ರಾಜನಿಗೆ, ಮಗಳೇ ನನ್ನ ಆಜ್ಞೆ ಇದೆ, ನಿನ್ನ ಅಕ್ಕ ಹೆಂಗ್ ಮಾಡಿದ್ರೆ ಹಂಗೆ ಮಾಡಿ ತೋರಿಸು, ಇಲ್ಲ ಅಂತಂದ್ರೆ ನಿನಗೊಬ್ರು ಕುಷ್ಠ ರೋಗಿ ಜೊತೆ ಮದುವೆ ಮಾಡ್ತೀನಿ, ಕುಂಟನ ಜೊತೆ ಮದುವೆ ಮಾಡ್ತೀನಿ, ಕುರುಡನ ಜೊತೆ ಮದುವೆ ಮಾಡ್ತೀನಿ, ಮತ್ತೆ ನೀನು ಬಹಳ ಪಶ್ಚಾತ್ತಾಪ ಆಗ್ಬೇಕಾಗತ್ತೆ. ಅಪ್ಪಾಜಿಯವರೇ, ಏನೇನು ಮಾತಾಡ್ತೀರಿ? ಇದು ನಿಮ್ಮ ಬಾಯಿಂದ ಬರುವಂತ ಮಾತಲ್ಲ. ನೀವು ಯಾರ ಜೊತೆ ಮದುವೆ ಮಾಡ್ತೀರೋ ಅದು ನನಗೆ ಪತಿದೇವ, ನಿಮ್ಮ ಇಚ್ಛ, ಇನ್ನೊಮ್ಮೆ ಕೇಳಕ್ ಹೋಗ್ಬೇಡಿ ಅಂತ ಹೊಂಟು ಹೋಗ್ತಾಳೆ. ತಂದೆಗೆ ಸಿಟ್ಟು ಬರ್ತದೆ. ಮತ್ತೊಮ್ಮೆ ಕರೆದು ಗದರಿಸ್ತಾನೆ, ಎದುರಿಸ್ತಾನೆ, ಆದರೂ ಕೂಡ ಬಾಯಿ ಬಿಡಂಗಿಲ್ಲ. ಸಿಟ್ಟು ಬಂದು ಇಬ್ಬರಿಗೂ ವಾದ ಆಗ್ತಾ ಇರ್ತದೆ. ಅವಾಗ ಮಂತ್ರಿಗಳು ಬಂದು ರಾಜನನ್ನ ವನವಿಹಾರಕ್ಕೆ ಹೋಗರಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ವನವಿಹಾರ ಮಾಡುವಾಗ ಒಂದು ಜಾಗದಲ್ಲಿ ಒಂದಿಷ್ಟು ಜನ ಕೂತ್ಕೊಂಡಿರ್ತಾರೆ. ಯಾರವರ? ಶ್ರೀಪಾಲ್ ರಾಜನ ಜೊತೆಗೆ 700 ಜನ ಕುಷ್ಠ ರೋಗಿಗಳು ಕುತ್ಕೊಂಡಿರ್ತಾರೆ ಒಂದಲ್ಲಿ. ರಾಜ ಕೇಳ್ತಾನೆ, ಇವ್ರು ಯಾರು? ನಮ್ಮ ಒಂದಲ್ಲಿ. ಕೇಳಿದಂಥ ಮಂತ್ರಿಗಳ ಹತ್ರ ಹೋಗ್ತಾರೆ. ನಾನು ಚಂಪಾಪುರದ ರಾಜನಾದ ಹರಿದಮನನ ಮಗ ಶ್ರೀಪಾಲ ಅಶುಭ ಕರ್ಮ ಉದಯದಿಂದ ರಾಜ್ಯವನ್ನು ಬಿಟ್ಟು ನಿಮ್ಮ ರಾಜ್ಯದಲ್ಲಿ ಬಂದಿದ್ದೇನೆ. ಇಲ್ಲಿ ನಿಲ್ಲಂಗಿಲ್ಲ, ಹೋಗ್ತಾ ಇದ್ದೀವಿ, ಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಇಲ್ಲಿ ಇರ್ಲಿಕ್ಕೆ ವಿಚಾರ ಮಾಡೀವಿ ಅಂತ ಹೇಳ್ತಾನವ. ಅವಾಗ ರಾಜನಿಗೆ ಗೊತ್ತಾದ ನಂತರ ರಾಜ ಸೀದಾ ಕುಷ್ಠ ರೋಗಿ ಹತ್ರ ಹೋಗ್ತಾನೆ. ಶ್ರೀಪಾಲ್ ರಾಜನ ಹತ್ರ ಹೋಗಿ, ಶ್ರೀಪಾಲ್ ನಿನಗೊಂದು ಆಜ್ಞೆ ಕೊಡ್ತಾ ಇದ್ದೇನೆ. ಏನು? ನಾಳೆ ಮದುವೆ ಮಂಟಪದಲ್ಲಿ ಬರಬೇಕು.
ನನ್ನ ಮಗಳನ್ನು ನಿನಗೆ ಕೊಡದಂತೆ ವಿಚಾರ ಮಾಡ್ತಾ ಇದ್ದೀನಿ ಅಂತ. ಶ್ರೀಪಾಲ ಕೈ ಮುಕ್ಕೊಂಡು ಹೇಳ್ತಾರೆ ರಾಜ, ಹೇ ರಾಜನ್, ಇಷ್ಟು ಅನ್ಯಾಯ ಮಾಡಬೇಡಿ ನಿಮ್ಮ ಮುದ್ದಿನ ಮಗಳ ಮೇಲೆ. ಇನ್ಯಾರಾಗಿ ರಾಜನ ಮಗಳು ಕೊಡ್ತಾನೆ, ಖುಷಿ ಆಗ್ತದೆ. ನಿಮ್ಮ ಮಗಳ ಮೇಲೆ ಇಷ್ಟು ಅನ್ಯಾಯ ಮಾಡಬೇಡಿ, ನಾನು ಕುಷ್ಠರೋಗಿ ಇದ್ದೇನೆ. ನಿಮ್ಮ ಮಗಳು ಹೂವಿನ ಹಾಸಿಗೆ ಮೇಲೆ ಅರಮನೆಯಲ್ಲಿ ಮಲ್ಕೊಂಡಿರಲಿ, ಆನಂದದಿಂದ ಇರಲಿ, ನನಗೆ ಕೊಟ್ಟು ಅವಳನ್ನು ದುಃಖಿ ಮಾಡಬೇಡಿ, ಕ್ಷಮಾ ಮಾಡಿ ನನ್ನ ಮೇಲೆ ಅಂತ. ಆದರೆ ರಾಜ ಕೇಳಂಗಿಲ್ಲ. ಮಗಳ ಮಾತೇನಿತ್ತು ಅವನ ತಲೆಯಲ್ಲಿ ಹೊಕ್ಕಿತು. ಮಗಳು ಸಹಿತ ತನ್ನ ಭಾಗ್ಯ ಅಂತಾಳೆ, ತನ್ನ ಕರ್ಮದ ಮೇಲೆ ಭಾರವನ್ನು ಹೊರಿಸ್ತಾಳೆ. ಇವನು ಕೂಡ ತನ್ನ ಅಶುಭ ಕರ್ಮ ಇಬ್ಬರು ಜೋಡಿ ಸರಿ ಆಗ್ತಾರೆ ಇವರು ಅಂತ ತಿಳ್ಕೊಂತ. ನನ್ನ ಭಾಗ್ಯ ಐತದು ಅಂತ ಹೇಳ್ತಾಳೆ. ಆವಾಗ ಶ್ರೀಪಾಲರಿಗೆ ಏನು ಹೇಳೋಕ್ಕೂ ಆಗಿಲ್ಲ. ಅವಾಗ ರಾಜ ಹೇಳ್ತಾನೆ, ಆಜ್ಞೆ ಕೊಡ್ತಾನೆ, ನಾಳೆ ಬೆಳಿಗ್ಗೆ ಮದುವೆ ಮಂಟಪದವ್ರು ಬರಬೇಕು, ನಮ್ದು ಆಜ್ಞೆ ಇದೆ, ಮತ್ತು ನಮ್ಮ ಮಂತ್ರಿಗಳೆಲ್ಲ ಬರ್ತಾರೆ ಅಂತ ಹೇಳಿ ರಾಜ ಹೋಗ್ತಾನೆ. ಅವಾಗ ಮಂತ್ರಿಗಳು ಕರ್ಕೊಂಡು ಹೋಗಿ ಮತ್ತೊಮ್ಮೆ ಮೈನಾ ಸುಂದರಿಯನ್ನ ಕರೆದು ಆಜ್ಞೆ ಕೊಡ್ತಾನೆ, ಇನ್ನೂ ಸಮಯ ಮೀರಿಲ್ಲ, ನೋಡು ಒಬ್ಬ ಕುಷ್ಠ ರೋಗಿ ಜೊತೆಗೆ ಮದುವೆ ಮಾಡ್ತೀನಿ ನಾನು. ಮೈನಾ ಸುಂದರಿ ನಗಾಡ್ತಾಳೆ, ಓಹೋ ನನ್ನ ಭಾಗ್ಯ ಇದೆ, ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದಲ್ಲ ಅದನ್ನ ತೀರಿಸಲಿಕ್ಕೆ ನನಗೆ ಅವಸರ ಸಿಗ್ತಾ ಇದೆ, ನಾನೇ ಹಿಂದೆ ಜರಲಿ. ಆಯ್ತು ಪಿತಾಜಿ ಅವರೇ, ನಿಮ್ಮ ಇಚ್ಛೆಯಂತೆ ಆಗಲಿ ಅಂತ ಹೇಳ್ತಾರೆ. ನಿಮ್ಮ ಇಚ್ಛೆಯಂತೆ ಆಗಲಿ. ರಾಜಗೆ ಮತ್ತು ಸಿಟ್ಟು ಬರ್ತದೆ. ಅವಾಗ ಮಂತ್ರಿಗಳಿಗೆ ಆಜ್ಞೆ ಕೊಡ್ತಾನೆ. ಮಂತ್ರಿಗಳು ಬಹಳ ತಿಳಿಸಿ ಹೇಳ್ತಾರೆ, ನಿಪುಣ ಮತಿನೂ ಕೂಡ ಬಹಳ ತಿಳಿಸಿ ಹೇಳ್ತಾಳೆ, ರಾಜನ್ ತಪ್ಪು ಮಾಡ್ತಾ ಇದ್ದೀರಿ, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಮಗಳ ಮೇಲೆ. ನನಗೆ ಹೇಳೋರು ಯಾರು ನೀವು? ರಾಜನಿಗೆ ಹೇಳೋಂಗೆ ಆದ್ರಿ ನನ್ನ ಕೆಲಸ ಮಾಡಿ ಹೋಗ್ರಿ ಅಂತ ಹೇಳ್ತಾನೆ. ದೊಡ್ಡ ಮಂಟಪ ತಯಾರಾಗ್ತದೆ, ಮುತ್ತಿನ ಮಂಟಪ, ಬಹಳ ಸುಂದರವಾದ ಮಂಟಪ. ರಾತ್ರ ತಯಾರಾಗಿ ಮುತ್ತಿನ ಮಂಟಪದಲ್ಲಿ ರತ್ನಗಳಿಂದ ಚೂರ್ಣದಿಂದ ರಂಗೋಲಿ ಹಾಕಿದ್ರಂತೆ ಮುತ್ತೈದೆಯರು. ಆದರೆ ಎಲ್ಲರೂ ಬೈಕೊಂತ ಹಾಕಿದ್ರು ರಾಜನಿಗೆ. ಏನೇನು ಶೃಂಗಾರ ಮಾಡಕ್ ಹೋಗಿದ್ರಲ್ಲ, ರಾಜನಿಗೆ ಬೈಯೋದೆ ಅದೇ ಹಾಡು ಕತೆ. ಅವರು ರಾಜಂದೇ ಪೂಜೆ ನಡೀತಿತ್ತು. ರಾಜ ಭಾಳ ಅನ್ಯಾಯ ಮಾಡ್ತಿದ್ದಾನೆ, ಕರೆ ನಮ್ಮ ರಾಜಕುಮಾರಿಗೆ ಮದುವೆ ತಯಾರು ಮಾಡಲೇಬೇಕಲ್ಲ, ಏನು ಮಾಡೋದು? ಒಬ್ಬೊಬ್ರು ಒಂಥರ ಹೇಳ್ತಿದ್ರು. ಬೆಳಿಗ್ಗೆ ಅಂದ್ರೆ ಮದುವೆ ಎಲ್ಲ ದೇಶಾಂತರ ಎಲ್ಲರಿಗೂ ಹೋಯ್ತು, ಪತ್ರಿಕಾ ಮುಡ್ಸಾಯ್ತು. ಕುದುರೆ ಆನೆ ಎಲ್ಲ ಹೊಣಿಸ್ಬಿಟ್ರು ದೇಶಾಂತರ. ನಾಳೆ ಬೆಳಿಗ್ಗೆ 8 ಗಂಟೆ ಪುರೋಹಿತರು ಕೇಳಾಯ್ತು, ಪುರೋಹಿತರೆ ನಾಳೆ ಮದುವೆ ಇದೆ, ಮುಹೂರ್ತ ಎಷ್ಟು ಗಂಟೆಗೆ ಐತ್ರಿ? ರಾಜರೇ, ನಾಳೆ 8:15 ಎದ್ದಂತ ಮುಹೂರ್ತ ಇನ್ಯಾವಾಗಲೂ ಜೀವನದಲ್ಲಿ ಬರಂಗಿಲ್ಲ, ಚಲೋ ಐತೆ, ಆದರೆ ನಮಗೆ ಇಚ್ಛೆ ಇಲ್ಲ ಈ ಮುಹೂರ್ತಲ್ಲಿ ಮದುವೆ ಮಾಡಲಿಕ್ಕೆ ಅಂತ. ಯಾರು ಹೇಳ್ತಾರೆ? ಪುರೋಹಿತರು. ನಮಗಿಚ್ಛೆ ಇಲ್ಲ, ನಾವು ಬರಂಗಿಲ್ಲ. ಅದು ಹೆಂಗೆ ಹೇಳ್ತೀನಿ ನೀ ಬರಲ್ಲ ಅಂತ? ರಾಜ ಪುರೋಹಿತ ಇದೆ ನೀನು, ನನ್ನ ಆಜ್ಞೆ ಇದೆ, ಬರಲೇಬೇಕು ನೀನು, ಇಲ್ಲ ಅಂತಂದ್ರೆ ನಡಿ. ಆಜ್ಞೆ ಆಯ್ತು. ಅವಾಗ ಆಯ್ತು ರಾಜರಾಯ್ತು, ನೀವು ಹೇಳ್ದಂಗೆ ಆಗಲಿ. ಬೆಳಿಗ್ಗೆ ಸಜಾವಟ್ ಶುರುವಾಯ್ತು. ಬೆಳಿಗ್ಗೆ ಬೆಳಗಾಗ್ತಾನೆ ಮಂತ್ರಿಗಳು ಮತ್ತೊಮ್ಮೆ ರಾಜಕ್ಕೆ ತಿಳಿಸಿ ಹೇಳ್ತಾರೆ. ಮಂತ್ರಿಗಳು ರಾಜನ ಹಿತಕ್ಕಾಗಿ, ಮುಂದೆ ಭವಿಷ್ಯದ ಹಿತಕ್ಕಾಗಿ ವಿಚಾರ ಮಾಡ್ತಾ ಇರ್ತಾರೆ. ಇನ್ನೊಮ್ಮೆ ವಿಚಾರ ಮಾಡಿ, ರಾಜಕುಮಾರಿ ಮೇಲೆ ಅನ್ಯಾಯ ಆಗ್ತಾ ಇದೆ, ವಿಚಾರ ಮಾಡಿ ಅಂತ ಹೇಳಿದ್ರು ಕೂಡ ರಾಜ ಹೇಳ್ತಾನೆ, ರಾಜನಿಗೆ ತಿಳಿಸಿ ಹೇಳುವಂತ ಬುದ್ಧಿ ನಿಮಗೆ ಬಂತಂದ್ರೆ ಮಂತ್ರಿ ಪದವಿಯನ್ನು ತೆಗೆದು ಬಿಡ್ತೀನಂತ. ಆಯ್ತು ರಾಜ, ನೀವು ಹೇಳ್ದಂಗೆ ಮಾಡ್ತೀವಿ. ಹೋಗಿ ಶ್ರೀಪಾಲನ ಶೃಂಗಾರ ಮಾಡಿ, ಸ್ನಾನ ಮಾಡಿಸಿ, ಸುಗಂಧ ವಸ್ತುಗಳನ್ನ ಲೇಪನೆ ಮಾಡಿ, ರಾಜ ಡ್ರೆಸ್ ಹಾಕಿ ಕರ್ಕೊಂಡ್ಬಂದೆ. ಆಯ್ತು, ಹೋದ್ರು. ಶ್ರೀಪಾಲನನ್ನ ಸ್ನಾನ ಮಾಡಿಸಿ, ಶೃಂಗಾರ ಮಾಡಿ, ರಾಜ ಡ್ರೆಸ್ಸನ್ನು ಹಾಕ್ಕೊಂಡು ರಾಜಮಾರ್ಗದಲ್ಲಿ ಮೆರವಣಿಗೆಯಿಂದ ಆನೆ ಮೇಲೆ ಕುಣಿಸಿ ಕರ್ಕೊಂಡ್ಬರ್ತಾರೆ. ಎಲ್ಲಿ? ಮದುವೆ ಬರೋರು ನೀವು ಬರೋರು, ನಾವು ಬರಲಿ. ಹೋಳಿಗೆ ಹುಗ್ಗಿ ಸಿಗಲ್ಲ. ಇವತ್ತು ಬರೋರು ನಾಳೆ. ಮದುವೆ ನೋಡಿದ್ರು ಭಾಳ ಖುಷಿ ಅವರಿಗೆ, ಊಟ
ಮರಜಿ ಅವಳಿಗೆ ಹಂಗೆ ಇಲ್ಲ. ನಾವು ಮಾಡ್ತಿರೋ ಮದುವೆ ಹೋಳಿಗೆ ಹುಗ್ಗಿ ಸಿಗಲ್ಲ. ಹಾ, ಅವ್ರ ಸಂಸಾರದ ಬಿದ್ದು ದುಃಖಗಳು ಒದ್ದಾಡ್ಕೊಳ್ಳಿಕ್ಕೆ ನಾವು ಒಂದ್ ದಿವ್ಸ ಊಟ ಸಿಕ್ಕದೆ ಲಾಭ ಅಂತ. ಆ ಸಂಸಾರದ ಬಿದ್ದು ಎಷ್ಟು ಕಷ್ಟ ಒಟ್ಕೊಂತ ಇರ್ಲಿ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಮ್ಗೆ ಒಂದ್ ದಿವ್ಸ ಊಟ ಸಿಕ್ತಲ್ಲ, ಅದೇ ಲಾಭ. ಮೈನಾ ಸುಂದರಿ ಮದುವೆ ಅಂದ್ರೆ ಸಾಮಾನ್ಯ ತಿಳ್ಕೊಬೇಡಿ. ಸುರ ಸುಂದರಿಯರು ಅಷ್ಟು ಇರಲಿಲ್ಲ, ಅಷ್ಟು ಸುಂದರ ದೇವತೆಗಳು ಸಹಿತ ಅಷ್ಟು ಸುಂದರ ಇರಲ್ಲ. ಮೈನಾ ಸುಂದರಿ ಸುಂದರಿ ಹೆಂಗಿದ್ದು ಅದೇ ತರ ಗುಣವೂ ಸುಂದರ ಇದ್ದು. ಮೈನಾ ಸುಂದರಿ ಮದುವೆಗಾಗಿ ದೇಶಾಂತರ ರಾಜಕುಮಾರ ಕುಮಾರಿಕೆ ಎಲ್ಲ ಬಂದಿದ್ರು. ಯಾಕೆ ಬಂದಿದ್ರು ಗೊತ್ತಾ? ಊಟಕ್ಕೆ ಬಂದಿಲ್ಲ, ರಾಜನ ಅನ್ಯಾಯದ ಕುತೂಹಲವನ್ನ ನೋಡ್ಲಿಕ್ಕೆ ಬಂದಿದ್ರು. ಏನು ಮಾಡ್ತಾರೆ ಇವ್ರು ನೋಡೋಣ. ಕೆಲವರು ಅದಕ್ಕೆ ಹೋಗ್ತಾರೆ. ಜಗಳ ಐತಂದ್ರೆ ನೋಡಕ್ 100 ಜನ ಇರ್ತಾರೆ, ಇಬ್ಬರು ಜಗಳ ಆಡ್ತಿರ್ತಾರೆ. ಏನ್ ಮಾಡ್ತಾರೆ ನೋಡೋಣ, ಯಾರು ಗೆಲ್ತಾರೆ ಇದ್ರಾಗ? ರಾಜ ಗೆಲ್ತಾನೋ ರಾಜಕುಮಾರಿ ಗೆಲ್ತಾಳೋ? ರಾಜಕುಮಾರಿ ಬೇಡ. ಬೆಳಗ್ಗೆ ಆದ ನಂತರ ತನ್ನ 16 ಪ್ರಕಾರದ ಶೃಂಗಾರ ಮಾಡಿಕೊಂಡು ತನ್ನ ಸಖಿಯರ ಜೊತೆಗೆ ತಯಾರಾಗ್ತಾಳೆ. ಬಹಳ ಆನಂದದಿಂದ ಇದ್ದವಳು, ಖುಷಿ ಆನಂದ. ಯಾಕ? ನಾ ತಂದೆ ಕೊಟ್ಟ ವರವಿನ ಜೊತೆಗೆ ಮದುವೆ ಆಗ್ತಾ ಇದ್ದಲ್ಲ, ನನ್ನ ರೀತಿ ರಿವಾಜ್ ಕುಲದ ಮರ್ಯಾದೆಯನ್ನು ಉಳಿಸ್ತಾ ಇದ್ದಲ್ಲ ನಾನು. ತಂದೆ ತಾಯಿ ಹುಡುಕು ಕೊಟ್ಟಂತ ವರದಲ್ಲೇ ಮದುವೆ ಆಗ್ತಾ ಇದ್ದೀನಿ, ಮತ್ತೆ ನಾನಾಗಿ ಹುಡ್ಕೊಂಡಿಲ್ಲ. ಖುಷಿ ಅವಳಿಗೆ, ಆನಂದ. ಕುಲದ ಮರ್ಯಾದೆಯನ್ನು ಉಳಿಸ್ತಾ ಇದ್ದೀನಿ ನಾನು. ಮತ್ತೆ ಎಲ್ಲ ಸಮಾಜಕ್ಕೆ ನಾನು ವಿರುದ್ಧ, ತಂದೆ ವಿರುದ್ಧ ಆಗಿರ್ಬೇಕಾದ್ರೆ ನಾ ವಿರುದ್ಧ ಆಗಿಲ್ಲ. ಇದು ಖುಷಿ ಅವಳಿಗೆ, ಆನಂದಿತ್ತಿದ್ದು. ಸಖಿಯರೆಲ್ಲ ಕರ್ಕೊಂಡು ಮಂಟಪ ಕರ್ಕೊಂಬರ್ತಾರೆ. ಈ ಕಡೆಯಿಂದ ವರಂದು ಏನು ಬರ್ತದೆ? ದಿಬ್ಬಣ. ಏನಂತೀರಿ ನೀವು? ಭರತ್, ಭಾರತ್ ಹಿಂದಿ ಬರಾತ್ ಏನಂತೀರಿ ಭಯ್ಯ? ಭಾರತ್ ಮೆರವಣಿಗೆ. ಈ ಕಡೆಯಿಂದ ವರಂದು ಬಂತು, ಈ ಕಡೆಯಿಂದ ಓದುವುದು ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ಇರ್ತಾರೆ. ಮದುವೆ 8:15 ಆಗತ್ತೆ ನಾಳೆ. ಈ ರಾತ್ರಿ ಆಯ್ತು. 4:15 ಆಗಿದೆ. ಇನ್ನು ವಿಸರ್ಜನೆ ಐತಲ್ಲ? ಆಯ್ತು ಆಯ್ತು, ಎಲ್ಲ ಆಗಿದೆ, ಎಲ್ಲ ಆಗಿದೆ ಮರಜ್. ಮದುವೆ ನೋಡ್ಕೊಂಡೆ ಹೋಗೋರ? ಆರ್ತಿನೂ ಆಗಿದೆ, ಆರ್ತಿನೂ ಆಗಿದೆ ಮರಜ್. ಆ ಪಂಡಿತರು ಲೇಟ್ ಮಾಡ್ತಾರ್ರಿ. ಊಟ ಐತಿ ಇದೆ. ಮದುವೆ ಮಾಡ್ತೀರಿ? ಪಂಡಿತರು ಸಾಮಾನು ತಗೊಂಡ್ ಬರ್ರಿ. ಮದುವೆ ಮಾಡಕ್ಕೆ ಶುಭ ಮುಹೂರ್ತ ಸಾವಧಾನ. ಆಯ್ತು, ಮದುವೆ ಆಯ್ತು. ಯಾಕೆ ಹೇಳ್ತಾರೆ ಗೊತ್ತು? ನಿಮ್ಮ ಮದುವೆಲಿ ಹೇಳಿದ್ರಲ್ಲ, ಇನ್ನೂ ಸಾವಧಾನ ಆಗಿರ್ಲಿ, ಇನ್ನೂ ಸೇಮ್ ಟೈಮ್ ಐತಿ, ಸಂಸಾರದಾಗ ಬೀಳ್ಬೇಡ್ರಿ, 3 ಗಂಟೆ ಹಾಕಬೇಡ್ರಿ. ಶುಭ ಮುಹೂರ್ತ ಬರ್ತೈತಿ, ಸಾವಧಾನ ಆಗ್ರಿ ಪಂಡಿತರು ಹೇಳ್ತಾ ಇರ್ತಾರೆ. ಅದ್ರ ಅರ್ಥ ಮಾಡ್ಕೊಳಂಗಿಲ್ಲ ನಾವು, ಅರ್ಥ ಮಾಡ್ಕೊಳಂಗಿಲ್ಲ. ಯಾಕೆ ಹೇಳ್ತಾರೆ ಗೊತ್ತಾ? ಇನ್ನೂ ಟೈಮ್ ಐತಿ, ಈಗಲೂ ಬಿಟ್ಟು ಹೋಗ್ಬೋದು. ಎಲ್ಲಿಗೆ? ಸಂಸಾರದಲ್ಲಿ ತಗೊಂಡು ಸಂಯಮ ಧಾರಣ ಮಾಡುವುದು. ಸಂಸಾರದಲ್ಲಿ ಬೀಳ್ಬೇಡ. ಒಂದು ಸರಿ ಆ ಬ್ರಹ್ಮ ಸೇವನೆಯಿಂದ 7 ಲಕ್ಷ ಜೀವಿಗಳ ಹತ್ಯೆ ಆಗ್ತದೆ. ಇಂಥ ಸಂಯಮದಲ್ಲಿ ಬೀಳೋದಕ್ಕಿಂತ ಸಂಯಮ ಧಾರಣ ಮಾಡಿ ಒಂದು ಜೀವನವನ್ನ ಸಂಯಮದಲ್ಲಿ ನಡೆಸುವುದು ಬಹಳ ಉತ್ತಮ ಆಗಿದೆ. ಇನ್ನೂ ಸಾವಧಾನ ಐತಿ. ಶುಭ ಮುಹೂರ್ತ ಸಾವಧಾನದ ಅರ್ಥ ಇದೆ ಐತಿ. ಜಾಗೃತ ಆಗಿರಿ, ಇನ್ನೂ ಟೈಮ್ ಐತಿ. ಎಷ್ಟೋ ಜನ ರಾಜಕುಮಾರಿಯರು ಪುರಾಣದಲ್ಲಿ ಬರ್ತದೆ, ಸ್ವಯಂವರ ಹತ್ತಿತ್ತು. ಸ್ವಯಂವರ ಅಂದ್ರೆ ರಾಣಿ ರಾಜಕುಮಾರಿ ಯಾರನ್ನಾರು ಆರಿಸ್ಕೊಳ್ಳೋದು ಹತ್ತಿತ್ತು. ಆವಾಗ ಹಿಂದಿನ ಜನ್ಮದ ಮಿತ್ರ, ಹಿಂದಿನ ಜನ್ಮದ ಗೆಳತಿ ದೇವಿ ಬಂದು ಕಿವಿಗೆ ಹೇಳ್ತಾಳ. ಏನು ಹೇಳ್ತಾಳೆ ಗೊತ್ತಾ? ರಾಜಕುಮಾರಿ ಯಾಕೆ ಅಸಂಯಮದಲ್ಲಿ ಬೀಳ್ತಾ ಇದೆಯಾ ಪಾಪದಾಗ?
ಹಿಂದಿನ ಜನ್ಮದಲ್ಲಿ ನಾನು ನೀನೇ ಪತಿ ಪತ್ನಿ ಇದ್ದೀವು. ಎಷ್ಟು ಪಾಪ ಸಂಗ್ರಹ ಮಾಡ್ಕೊಂಡಿವಿ, ಇನ್ನೂ ಟೈಮ್ ಐತಿ ಬಿಡು ಅಂತ ಹೇಳಿದ ನಂತರ ವೈರಾಗ್ಯ ಬರ್ತದೆ. ಅಲ್ಲಿ ಸ್ಟೇಜಾಗ ಹೋಗಿ ಕೂತ್ಕೊಂಡು, ಮದುವೆ ಸ್ಟೇಜಾಗ ಹೋಗಿ ಕೂತ್ಕೊಂಡೆ ಕೇಸು ಹಂಚು ಮಾಡ್ತಾಳೆ. ಎಲ್ಲ ಉದಾಹರಣೆ ಬರ್ತಾವೆ. ತುಂಬಿದ ಜವಾನ್ದಲ್ಲಿ ಸಂಯಮದ ಆಚರಿಸಿ ಹೇಳ್ತಾರೆ, बचपन में नहीं बचपन में ಧರ್ಮ ಕರೋ. ಎಲ್ಲಿ ತನಕ ಇಂದ್ರಿಯ ಶಕ್ತಿ ಇರ್ತದೆ ಆವಾಗಲೇ ಧರ್ಮ ಮಾಡ್ರಿ, ಕರ್ಮ ನಿರ್ಜರ ಆಗ್ತಾವೆ. ಇಂದ್ರಿಯ ಶಿಥಿಲ ಆದ ನಂತರ ಪಾರಿಸತಿಗೆ ದೀಕ್ಷೆ ತಗೊಳ್ಳೋದ್ರೆ ಹೆಂಗಾಗೋದು ಪಾಪ. ಆದರೂ ಕೂಡ ಶುಭಮುಹೂರ್ತ ಸಾವಧಾನ ಅನ್ನೋದು ಅರ್ಥ ಹಿಂಗೆ ಇದೆ ನೋಡ್ರಿ. ಆವಾಗ ಬೆಳಿಗ್ಗೆ ಎದ್ದು ತಯಾರಾಯಿತು. ಮೈನಾ ಸುಂದರಿ ಎಷ್ಟು ಶೃಂಗಾರ ಮಾಡಬೇಕು ಮಾಡಿಸಿ ತಗೊಂಡು ಬಂದರು. ದೇವತೆ ಹೆಂಗೆ ಕಾಣ್ತಿಳು, ದೇವ್ ಕನ್ಯಾ ಅಪ್ಸರ ಹೆಂಗೆ ಕಾಣ್ತಿಳು. ಈ ಕಡೆ ರಾಜ ಶ್ರೀಪಾಲ್ ರಾಜ ಮೈಯೆಲ್ಲ ರಕ್ತ ಸುರಿಯುತ್ತಿದ್ದೆಲ್ಲ ಒರೆಸಿ ಎಲ್ಲ ಸುಗಂಧ ವಸ್ತುಗಳನ್ನು ಲೇಪನ ಮಾಡಿ ರಾಜ ಡ್ರೆಸ್ ಹಾಕಿ ತಗೊಂಡು ಬಂದಿದ್ರು. ಅದು ಕೂಡ ಬಹಳ ವಾಸನೆ ಬರ್ತಾ ಇತ್ತು ಸರಿ. ಶ್ರೀಪಾಲ್ ರಾಜ ತನ್ನನ್ನೇ ತಾನು ನಿಂದ ಮಾಡ್ಕೊಂತಿದ್ದ. ಮೈನಾ ಸುಂದರಿ ಖುಷಿಯಿಂದ ನಗಾಡ್ತಾ ಇದ್ಲು. ಮದುವೆ ಬೆಳಗ್ಗೆ ಎದ್ದು ಎಲ್ಲರೂ ಮದುವೆ ನೋಡಬೇಕು, ನಮ್ಮ ರಾಜಕುಮಾರಿಯನ್ನ ಯಾವ ಥರ ಮದುವೆ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಬಂದಿದ್ರು. ನೋಡ್ತಾ ಇದ್ರು ಎಲ್ಲರೂ. ಬಂದು ಒಂದಲ್ಲ ಎರಡಲ್ಲ 3 ಕೋಟಿ ಜನ ಕೂಡಿದ್ರಂತೆ. ಎಷ್ಟೋ 3 ಕೋಟಿ ಜನ ಮದುವೆ ನೋಡಲಿಕ್ಕೆ. ಜಾಗದ ಹಂಗೆ ಇತ್ತು ರಾಜ ದರ್ಬಾರ್ ಹಬ್ಬದು. ರಾಜಾದಿ ರಾಜ ಇದ್ದ, ಭೋಪಾಲ್ ರಾಜ ಕಮ್ಮಿ ಇಲ್ಲ, ಉಜ್ಜಯಿನಿ. ಆವಾಗ ಮದುವೆ ಸ್ವಲ್ಪ ಟೈಮ್ ಇರುವಾಗಲೇ ಈ ಕಡೆಯಿಂದ ಶ್ರೀಪಾಲ್ ರಾಜನ ಮೆರವಣಿಗೆ ಬಂತು, ಈ ಕಡೆಯಿಂದ ಮೈನಾ ಸುಂದರಿ ಮೆರವಣಿಗೆ ಬಂತು. ಮಧ್ಯೆ ಒಂದು ಪಡ್ದ ಇತ್ತು. ಹಿಂಗೆ ಇರ್ತಲ್ಲ ಮದುವೆಯಲ್ಲಿ, ಅದು ತೆಳು ಇರ್ತದೆ, ಕಾಣ್ತಾ ಇರ್ತದೆ, ಆದರೂ ಮುಚ್ಕೊಂಡಿರ್ತದೆ. ಪಂಡಿತರು ಈ ಕಡೆ ಹಳದಿ ಅಕ್ಕಿನೇ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಯಾವ ಕಡೆಯಿಂದ? 2 ಕಡೆ ಇದ್ದಿರ್ತಾರೆ. ಅವಾಗ ತಾಯಿ ತಂದೆ, ಅವ್ರವ್ರ ತಾಯಿ ತಂದೆ, ಇವ್ರ ತಾಯಿ ತಂದೆ, ಶ್ರೀಪಾಲ್ ರಾಜನ ತಾಯಿ ತಂದೆ ಅವರೆಲ್ಲ ಮಂತ್ರಿಗಳು, ಭೋಪಾರಾಜನ ಮಂತ್ರಿಗಳು. ಈ ಕಡೆಯಿಂದ ತಾಯಿ ತಂದೆ. ತಾಯಿಗಂತೂ ಬಹಳ ದುಃಖ, ಕಣ್ಣ ನೀರು ಬರ್ತದೆ. ತಾಯಿ ಕಣ್ಣಲ್ಲಿ 3 ಸರಿ ನೀರು ಬರ್ತಂತೆ, 2 ಸರಿ. ಯಾವ ಗೊತ್ತಾ? 3 ಸರಿ ಹೇಳಬೇಡ, ನೀವೆಲ್ಲ ತಾಯಿಲಿಂದ ಆಗಿ ಹೇಳೋದು ಬೇಡ ಬಿಡು. ನೀವು ಹೇಳ್ಬಿಡ್ರಲ್ಲ, ಯಾವಾಗ ಬಂದಿದ್ದು ನಿಮ್ಮ ಕಣ್ಣ ನೀರು? ಕಣ್ಣ ನೀರು 3 ಸರಿ ಬರ್ತದಂತೆ. ಸುಪುತ್ರಿಯನ್ನ ಹೆತ್ತಿದ್ರು ಕೂಡ 3 ಸರಿ ಬರ್ತಂತೆ. 1 ಸರಿ ಯಾವ ಗೊತ್ತಾ? ಮಗನನ್ನ ಹೆತ್ತುವಾಗ ಆ ವೇದನೆಯನ್ನ ತಡ್ಕೊಳಕ್ಕಾಗದೆ ಕಣ್ಣ ನೀರು ಹಾಕ್ತಾಳಂತೆ. ಮತ್ತೊಂದು ಸರಿ ಯಾವಾಗ? ಮಗ ಯಾವಾಗ ದೊಡ್ಡವನಾಗಿ ಎದುರುತ್ತರ ಕೊಡ್ತಾನೆ ಆವಾಗ ಕಣ್ಣ ನೀರು ಬರ್ತದೆ. ಯಾಕ? ಇಷ್ಟೆಲ್ಲ ಸಾಕಿ ಸಲಗಿ ತೊಳಸಿ ಬಳಸಿ ವಿದ್ಯಾ ಬುದ್ಧಿ ಕಲಿಸಿ ನನಗೆ ಉತ್ತರ ಕೊಟ್ಟನಲ್ಲ ಇವ, ಕಣ್ಣ ನೀರು ಬರ್ತದೆ ತಾಯಿಗೆ. ಮತ್ತೊಂದ್ಸರಿ ಯಾವ ಬರ್ತದೆ ಗೊತ್ತ ಹೇಳಿ? ಮಗಳನ್ನ ಮದುವೆ ಮಾಡಿಕೊಡುವಾಗ ಬಹಳ ದುಃಖ ಆಗತ್ತೆ. ಎಷ್ಟು ದುಃಖ ಆಗತ್ತೆ ಅವರಿಗೆ ಗೊತ್ತು. ನಾವೇನು ತಾಯಿ ಆಗಿಲ್ಲ, ಅದು ಅನುಭವ ಐತೆ. ಶಾಸ್ತ್ರದ ಓದಿವಿ. ತಾಯಿ ಕಣ್ಣಲ್ಲಿ ಎಷ್ಟು ನೀರು ಬರುತ್ತಂತಂದ್ರೆ, ನನ್ನ ಮಗಳು ಮುದ್ದಿನಿಂದ ಬೆಳೆಸಿ ಇಷ್ಟೆಲ್ಲ ಸುಸಂಸ್ಕಾರ ಹಾಕಿ ಗೃಹ ಲಕ್ಷ್ಮಿ ಮಾಡಿ ಇಟ್ಕೊಂಡಿದ್ದ ಲಕ್ಷ್ಮಿಯನ್ನ ಅಲ್ಲಿ ಹೋಗಿ ಹೆಂಗಿರ್ತಾಳೋ ಏನೋ, ಮತ್ತೊಬ್ಬರ ಮನೆಗೆ ಕೊಡ್ಬೇಕಲ್ಲ, ಮತ್ತೊಬ್ಬರ ಕೈಯಲ್ಲಿ ಕೊಡ್ಬೇಕಲ್ಲ, ಅವರ ಅನುಸಾರ ನಡಿಬೇಕಲ್ಲ. ಅವಳಿನ್ನು ಹೆಂಗೆ ನಡೆಸ್ತಾರೋ ಏನೋ, ಹೆಂಗಿರ್ತಾಳೋ ಏನೋ, ಹೆಂಗೆ ಹೊಂದ್ಕೊಳ್ತಾಳೋ ಏನೋ, ಊಟ ತಿಂಡಿ ಹೆಂಗೆ ಮಾಡ್ತಾಳೋ ಏನೋ, ಪತಿದೇವ ಹೆಂಗೆ ನೋಡ್ಕೊಂತಾನೋ, ಚಲೋ ನೋಡ್ಕೊಂತಾನೋ, ಸುಖದಲ್ಲಿ ಇಡ್ತಾನೋ ಇಲ್ಲೋ, ಇದೆಲ್ಲ ಚಿಂತನೆ ಮಾಡಿ ಅವತ್ತು ನಾಳೆ ಮದುವೆ ಅಂದರೆ ಇವತ್ತು
ಕಣ್ಣ ನೀರೇ ಸುರಿಸ್ತೇ, ತನ್ನ ನಿದ್ರೆ ಬರಂಗಿಲ್ಲ. ಬನಿತಿಲ್ಲ, ಬರ್ತತಿಲ್ಲ. ಯಾರ ಮಕ್ಕಳನ್ನ ಹೆತ್ತರ ಅದು ಇವತ್ತು. ಆದರೆ ಅನಿವಾರ್ಯ ಹಿಂಗನ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಶಾಂತ ಮಾಡ್ಕೊಂಡು ಬೆಳತನಕ ಮಲಗದೆ ಬೆಳಗ್ಗೆ ತಯಾರಾಗಲೇಬೇಕು. ನಿಪುಣ ಸುಂದರಿಯು ಕೂಡ ಅದೇ ಸ್ಥಿತಿಯಲ್ಲಿದ್ದು ತಂದೆ ಅವಳ ಪತಿ ಮಾಡುವಂಥ ಅನ್ಯಕ್ಕೂ ಕೂಡ ಬಹಳ ಅನ್ಯ ಆದ್ದರಿಂದ ಅದು ದುಃಖ ಇತ್ತು. ಏನು ಮಾಡೋದು ಮತ್ತೆ ಅನಿವಾರ್ಯ ಇದೆ. ಅವಾಗ ಮದುವೆ ತಯಾರಾಯಿತು, ಮದುವೆ ಮುಹೂರ್ತನೂ ಶುರುವಾಯಿತು. ಹೇಳೋರು ಕಿಕ್ಕಳ ಹಾಕೋರು, ಶುಭಾಮುಹೂರ್ತಂ ಸಾವಧಾನ ಅಂತ ಹೇಳಿದ್ರು. ಅಷ್ಟೊತ್ತಿ ಮುಹೂರ್ತ ಆಯ್ತು, ಟನ್ 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 ಗಂಟೆ ಬಾರಿಸ್ಬಿಟ್ರು, ಅಕ್ಕಿಗಳು ಹಾಕಿಬಿಟ್ರು. ಈ ಕಡೆಯಿಂದ ಆ ಕಡೆ ಮಾಲ ಯಾರಿಗಾಯ್ತು? ಮೈನಾ ಸುಂದರಿ ಶ್ರೀಪಾಲ್ ರಾಜನಿಗೆ ಮಾಲ ಹಾಕಿಬಿಟ್ಲು. ಆವತ್ತೇ ನೋಡೋದು ಪತಿದೇವನ ಮುಖವನ್ನ. ಈಗಿನ ಕನ್ಯರಿಗೆ ಮದುವೆ ಹೋಗಿಂತ ಮುಂಚೆ ಮದುವೆ ಆಗಿರ್ತದೆ. ತಾಯಿ ತಂದೆ ಗಂಡನ ಕೈಯಲ್ಲಿ ತನ್ನ ಕೈಯನ್ನು ಕೊಡಬೇಕಿಂತ ಮುಂಚೆ ಎಷ್ಟೋ ಸರಿ ಕೊಟ್ಟಿರ್ತಾರೆ ಅವರು. ಹೇಳ್ತಾರೆ ಜೈನ ಶಾಸ್ತ್ರದಲ್ಲಿ ಸ್ತ್ರೀಯಾಗಿ ಹುಟ್ಟಿದ ನಂತರ ಒಂದೇ ಒಬ್ಬನಿಗೆ ಕೈ ಕೊಡ್ತಾರಂತೆ. ಈ ಕೈ ಕೊಟ್ಟು ಓಡಿ ಹೋಗೋರು ಭಾಳ ಇದ್ದಾರೆ. ಒಂದೇ ಸರಿ ಕೈ ಕೊಡೋದಿರ್ತದೆ. ಯಾರ ಪುರುಷನಿಗೂ ಸಹಿತ ಕೈ ಸಹಿತ ಸೆಕೆಂಡ್ ಕೊಡ್ತಾರಲ್ಲ. ಈಗೆಲ್ಲ ಏನು ಮಾಡ್ತೀವಿ ಇಲ್ಲಿ? ಥ್ಯಾಂಕ್ ಕೊಡಬಾರ್ದು ಅಂತ ಹೇಳಿ. ಈ ಭಾರತೀಯ ಸಂಸ್ಕೃತಿ ಎಲ್ಲ ಕೈ ಮುಗಿಯೋದು. ಭಾರತೀಯ ಸಂಸ್ಕೃತಿ ಒಂದೇ ಸರಿ ಕೈ ಕೊಡ್ತಾನೆ. ತಂದೆ ಇವನ್ ಕೈ ಹಿಡ್ಕೋ, ಇವನೇ ನಿನ್ನ ಜೀವನದ ಸಾಥಿ, ಜನ್ಮದ ಜೋಡಿ ಇವನೇ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ತಂದೆ ಹೇಳ್ತಾರೆ. ನಿನ್ನ ಜನ್ಮದ ಜೋಡಿ ಇವನಂಗೆ ನಡ್ಕೋಬೇಕು ನೀನು ಅಂತ ಕೈ ಕೊಡ್ತಾನೆ. ಅವ್ರು ಹಿಡ್ಕೊಂತಾಳೆ. ಒಂದೇ ಸರಿ ಹಿಡ್ಕೊಳ್ಳೋದಿರ್ತದೆ, 2 ಸರಿ ಇಲ್ಲ. ಫಸ್ಟ್ ಹಿಡಿಯಲ್ಲ, ಇನ್ನು ಮುಂದೂ ಕೂಡ ಒಬ್ಬನನ್ನೇ ಮಾಡಿಸ್ಕೊಂಡಿರ್ತಾಳೆ. ಅವಳಿಗೆ ಅಂತಾರೆ, ಏನಂತಾರೆ? ಪತಿವ್ರತಿ, ಧರ್ಮ ಪತ್ನಿ. ಏನಂತಾರೆ ಅವಳಿಗೆ? ಧರ್ಮ ಪತ್ನಿ. ಅವಳಿಗೆ ಸೀತಾ ಅನ್ರಿ, ಅವರಿಗೆ ಮೈನಾ ಸುಂದರಿ ಅನ್ರಿ, ಅವರಿಗೆ ಅಂಜನಾ ಅನ್ರಿ, ಅವರಿಗೆ ಅನಂತಮತಿ ಅನ್ರಿ, ಚೇಲ್ನಾ ಅನ್ರಿ, ರೇವತಿ ರಾಣಿ ಅನ್ರಿ, ಎಲ್ಲ ಅವರೇ ಇದ್ದಾರೆ. ಅವಳಿಗೆ ಪತಿವ್ರತೆ. ಒಂದು ಪತಿವ್ರತವನ್ನ ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾಳೆ. ಅವಳೇ ಪವಿತ್ರರು, ದೇವತೆಗಳು ಸಹಿತ ಅವಳನ್ನು ಸ್ವರ್ಗದಲ್ಲೇ ಇಲ್ಲದೆ ಎನಿಸ್ತಾರಂತೆ. ಪತಿವ್ರತೆ ನೋಡಕ್ ಹೋಗೋಣ ನಡೀರಿ. ವಿಜಯ ಕತೆ ಕೇಳಿರಿ. ಪತಿವ್ರತ ದೇವತೆಗಳು ಬಹಳ ಪ್ರಶಂಸೆ ಮಾಡ್ತಾರಂತೆ. ಒಂದು ಪತಿವ್ರತೆ ಇದ್ರೂ ಕೂಡ ಶೀಲ ಅದರಲ್ಲೇ ಉಳಿಸ್ಕೊಂಡಿರ್ತಾರೆ, ಅದ್ರ ಪ್ರಶಂಸೆ ಮಾಡ್ತಾರೆ. ಆ ಥರ ಮೈನಾ ಸುಂದರಿ ವ್ರತ ಇತ್ತು, ಪತಿವ್ರತ. ಆ ಮದುವೆ ಆದ ನಂತರ ಎಲ್ಲರೂ ಹಿರಿಯವರ ಆಶೀರ್ವಾದ ಕೊಡಕ್ಕೆ ಹೋಗ್ತಾರಲ್ಲ, ಆಶೀರ್ವಾದ ಕೊಡ್ತಾ ಇರ್ತಾರಲ್ಲ. ಚೆನ್ನಾಗಿರೋ ಮಗಳೇ, ನಮ್ಮ ಊರಾಗ ಭಾಳ ಚೆಂದಾಗಿ ಆಡ್ತಾ ಕುಣಿತಾ ಇದ್ದೆ, ಇನ್ನು ಶ್ರೀಪಾಲ್ ರಾಜನ ಕೈ ಹಿಡಿದೆ, ಅಲ್ಲೂ ಕೂಡ ಚೆನ್ನಾಗಿರೋ ಆಶೀರ್ವಾದ ಅನ್ಕೊಂತ ಹಿರಿಯವರೆಲ್ಲ ಆಶೀರ್ವಾದ ಕೊಡಕ್ಕೆ ಶುರು ಮಾಡ್ತಾರೆ. ಆಶೀರ್ವಾದ ಕೊಟ್ಟು ಮುಗೀತು. ಎಲ್ಲ ಸಭೆಯಲ್ಲಿ ಕುಂತರು. ನಿಮ್ಮಂಥವ್ರು ಒಬ್ಬರ ಏನೋ ಚರ್ಚೆ ಮಾಡ್ತಾ ಇದ್ರು. ನೋಡು, ಮೈನಾ ಸುಂದರಿ ಎಷ್ಟು ಸುಂದರ ಇದ್ಲು, ಆದರೆ ಗಂಡು ಕುಷ್ಠ ರೋಗಿ ಸಿಕ್ಕದ, ಏನು ಮಾಡೋದ ಅಂತ ಅಜ್ಜಿ ಯಾರು ಮಾತಾಡ್ತಿದ್ರು. ಮೈನಾ ಸುಂದರಿ ಕಿವಿಗೆ ಬಿದ್ದು ಬಿಡ್ತದೆ ಈ ಶಬ್ದ. ಅಕ್ಕ ತಂಗಿಯರೇ, ಸೋದರಿಯರೇ, ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಲ್ಲ ಶಾಂತ ಆಗ್ಬಿಡ್ತಾರೆ. ಹಿಂಗೆ ಹೇಳಿದ ನಂತರ ಎದ್ನಿತ್ತು ಮಾತಾಡ್ತಾಳವಳು. ಸಾಮಾನ್ಯ ಇಲ್ಲ ಮೈನಾ ಸುಂದರಿ, ದೊಡ್ಡ ವಿದ್ವಾನ್ ಇದ್ಲು ಅವಳು. ಎಲ್ಲ ಶಾಸ್ತ್ರವನ್ನ ಗುರುಗಳಿಂದ ಕಲ್ತು ಬಂದಿದ್ಲು. ಯಾವ ಥರ ಇರಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನಕ್ಕಂಥ ವಿಷಯ ಅವಳಲ್ಲಿ ಇತ್ತು. ಗಂಭೀರ ಇರ್ತಾಳೆ ಯಾವಾಗಲೂ. ವಿದ್ವಾನಿಕೆ ಇತ್ತು, ತತ್ವಗಳನ್ನು ಅರ್ಥಕೊಂಡಳು. ಸಾಮಾನ್ಯ ಇಲ್ಲ ಅವಳು. ಹೇಳಿದ ನಂತರ ಎಲ್ಲ ಗಂಭೀರ ಹಾಕಿ ಕುಂತಾರೆ, ಕೇಳ್ತಾಳು. ಶಬ್ದವನ್ನು
ಮೈನಾ ಸುಂದರಿ ಮಾಡ್ತಾ ಇದ್ದಾಳೆ ಸುಂದರ ಅಂತ ಒಬ್ರಿಗೊಬ್ರು ತರ್ತಾ ಶಾಂತ ಕೂತ್ಕೊಂಡು ಕೇಳ್ತಾರೆ, ಅಕ್ಕಂದಿರೇ ನೀವು ನಿಮ್ಮ ಪತಿದೇವನನ್ನು ಯಾರು ನಿಂದ ಮಾಡೋ ಸುಮ್ಮನೆ ಇರ್ತೀರಿ? ನಿನ್ನ ಪತಿ ಹಂಗೆ ನಿನ್ನ ಪತಿ ಹಿಂಗೆ ಅಂತ ಸುಮ್ಮನೆ ಇರ್ತೀರಿ? ಇಲ್ಲ 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 ಅಂತ ಹೆಂಗೆ ಮಾಡಿದ್ರು? ಇಲ್ಲ, ಮತ್ತು ನನ್ನ ಪತಿದೇವ ಕುಷ್ಠರೋಗಿ ಐತೆ ಯಾಕೆ ಹೇಳ್ತೀರಿ ನೀವು? ತಂದೆ ಕೊಟ್ಟಂತ ವರ ಐತಿದು. ನನ್ನ ಪತಿದೇವ ಕುಷ್ಠರೋಗಿ, ಮೈನಾ ಸುಂದರಿ ಇಂಥ ಪತಿ ಸಿಕ್ತು ಅಂತ ಯಾಕೆ ಹೇಳ್ತೀರಿ ನೀವು? ನಿಮಗೆ ಯಾರು ಹೇಳಿದ್ರೆ ನಿಮ್ಗೆ ಸಹನ ಆಗ್ತತೆ? ಯಾರು ಏನು ಹೇಳಿಲ್ಲ, ನೀವು ಹೆಂಗೆ ಸುಮ್ಮನೆ ಕೂತಿರಲ್ಲ? ಎಲ್ಲ ಸುಮ್ಮನೆ ಕೂತ್ಬಿಟ್ರು. ಪತಿಯನ್ನು ನಿಂದಿಪ ಸತಿಯರು ವ್ರತಗಳ ಮಾಡಿದರೇನು ಫಲ, ಶಿಖರ್ಜಿ ಯಾತ್ರೆಯ ಮಾಡಿದರೇನು ಫಲ. ನಿಜವಾದ ಹಾವನ್ನು ಕಂಡಾಗ ಹೊಡೆದು ಕೊಂದಂತ ಸ್ತ್ರೀಯರು ಏನಂತ ಹಾವಿಗೆ ಹಾಲೆರೆದರೇನು ಫಲ. ಕಲ್ಲಿಗೆ ಹಾಲಲ್ಲಿ ಇರ್ತಾರೆ ಕಲ್ಲಿಗೆ ಆ ಕಲ್ಲು ಹಾವು ಮಾಡ್ಕೊಂಡು ಹಾಲು ಎರಿತಿರೋದು. ನಿಜವಾದ ಹಾವು ಅಂತಂದ್ರೆ ಹಾವುಗಾರನ ಕಸಿ ಬಡಿಸೋದು. ಎಷ್ಟು ಹಿಂಸ, ಎಷ್ಟು ಅನರ್ಥ, ಎಷ್ಟು ಮಿಥ್ಯಾತ್ವ. ಜೈನ ಧರ್ಮದಲ್ಲಿ ಶ್ರೀ ಜಿನೇಂದ್ರ ಭಗವಂತರ ಬಿಟ್ಟರೆ ಯಾರಿಗೂ ಪೂಜೆ ಮಾಡಕ್ಕೆ ಹೇಳಿಲ್ಲ, ಮಾಡಲೂಬಾರ್ದು. ಜಿನೇಂದ್ರ ಭಗವಂತನ ಬಿಟ್ಟು ಯಾರಿಗೂ ಪೂಜೆ ಮಾಡಕ್ಕೆ ಹೇಳಿಲ್ಲ, ವಂದನ ಮಾಡಕ್ಕೆ ಹೇಳಿಲ್ಲ, ಅರಿಕೆ ಕೊಡಕ್ಕೆ ಹೇಳಿಲ್ಲ. ಈಗ ಯಾರನ್ನು ಪೂಜೆ ಮಾಡ್ತಿದ್ರೆ ಇಲ್ಲಿ? ಜಿನೇಂದ್ರ ಭಗವಂತನ ಪೂಜೆ ನಡೆದಿದೆ. ಬಂದು ಮೈನಾ ಸುಂದರಿ ಸಮ್ಯ ದೃಷ್ಟಿ ಇದ್ಲು, ಅವಳಿಗೆ ಯಾರು ಏನೂ ಮಾಡೋಕ್ಕಾಗುತ್ತಿಲ್ಲ. ದೇವತೆಗಳು ಸೇವೆ ಮಾಡಕ್ಕೆ ಬರ್ತಿದ್ರು ಬಿಟ್ರೆ ದೇವತೆಗಳು ವಿಘ್ನ ಮಾಡಕ್ಕೆ ಬರ್ತಿಲ್ಲ ಅವಳಿಗೆ. ಅವ್ರು ಹೊಂಟು ಹೋದ್ರು, ಮದುವೆ ಆಯ್ತು, ಕುತ್ಕೊಂಡೋಗಿ ಹೇಳ್ತಿದ್ಲು, ಅವಳು ಎಲ್ಲರ ಸಭೆಗೆ ಹೇಳ್ತಿದ್ಲು. ಏನ್ ಹೇಳ್ತಿದ್ಲು? ಅಕ್ಕಂದಿರೇ ತಂಗಿಂದಿರೇ, ನಿಮ್ಮ ಗಂಡ ನಿಂದೆ ಮಾಡೋ ನಿಮ್ಗೆ ಹೆಂಗೆ ನೋವಾಗುತ್ತಲ್ಲ ಮನಸ್ಸಿಗೆ, ಅದೇ ತರ ನನಗೂ ನೋವಾಗ್ತಾ ಇದೆ. ಇನ್ನೊಮ್ಮೆ ಆ ಮಾತು ಹೇಳಬೇಡಿ, ನಾವು ನಿಮಗೆಲ್ಲರಿಗೂ ಕ್ಷಮಾ ತಗೊಳ್ತಾ ಇದ್ದೀವಿ. ನಿಮ್ಮ ಪತಿಯನ್ನು ಕೂಡ ನಾನು ನಿನ್ನೆ ಮಾಡಂಗಿಲ್ಲ, ಯಾವಾಗಲೂ ನನ್ನ ಪತಿ ನಿನ್ನೆ ಮಾಡಕ್ ಹೋಗಬೇಡಿ ಅಂದ್ರು. ಅವಾಗೆಲ್ಲರೂ ಕೈ ಮುಕ್ಕೊಂಡು ಇಲ್ಲ 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 ಮಗಳೇ, ಇಲ್ಲ ತಂಗಿ, ನಾವು ತಪ್ಪಾಯ್ತು ಅದು ಒಪ್ಕೊಂಡ್ರು ಎಲ್ಲರೂ. ಅವಾಗ ಶಾಂತ ಆಯ್ತು ಸಭಾ. ಅವಾಗ ಸಭಾ ವಿಸರ್ಜನೆ ಆಯಿತು. ಎಲ್ಲರೂ ತಮ್ಮ ತಮ್ಮ ಊಟ ಮಾಡಿಕೊಂಡು ರಾಜನಿಗೆ ಮನಸ್ಸಿಗೆ ಬೈದ್ರು, ಎಲ್ಲ ಬೈಕೊಂತ ಹೋದ್ರು. ರಾಜನಿಗೂ ಸ್ವಲ್ಪ ಆ ಟೈಮ್ನಲ್ಲಿ ದುಃಖ ಆಯ್ತು. ಮಗಳನ್ನು ಕಳಿಸ್ಕೊಡುವಾಗ ಅವತ್ತೇ ಕಳಿಸ್ಕೊಡ್ಬೇಕಲ್ಲ. ಶ್ರೀಪಾಲ್ ರಾಜನ ಅರಮನೆಗೆ ಹೆಂಗೆ ಕರ್ಕೊ ಬರೋ? ಎಲ್ಲಿ ಕಳಿಸ್ಕೊಡೋದ? ಅರಮನೆಗೆ. ಮೈನಾ ಸುಂದರಿಯನ್ನ ಶ್ರೀಪಾಲ್ ರಾಜನ ಜೊತೆಯಲ್ಲಿ ಕಾಡಲ್ಲಿ ಕಳಿಸ್ಕೊಡ್ತಾನೆ. ನೀವೆಲ್ಲಿ ಕಳಿಸ್ಕೊಡ್ತೀರಿ? ಮನೆ ಕಾರ್ ಗಾಡಿ ಜೊತೆ ಕೊಂಡಿಸಿ. ಮನೆ ಮೊದಲೇ ನೋಡಿರ್ತೀರಿ ನೀವು, ಚಲೋ ಐತಿಲ್ಲ ಮಗಳಿಗೆ ಅಂತ. ಅವ ಮನೆ ನೋಡಿಲ್ಲ, ಕಾರ್ ಗಾಡಿ ಅಂತೂ ಅವಾಗ ಇರಲಿಲ್ಲ. ಆದರೂ ಕೂಡ ಶ್ರೀಪಾಲಿಗೆ ದುಃಖ ಆಗಿತ್ತು. ಮಗಳಿಗೆ ಏನೇನು ಕೊಡಬೇಕಲ್ಲ ಉಡುಗೊರೆ, ಏನೇನು ಕೊಟ್ಟಿದ್ದ ಗೊತ್ತಾ? 18 ಕೋಟಿ ಕುದುರೆ, 8 ಲಕ್ಷ ಆನೆ, 1,000 ಕಾಲ ನಡೆಯುವಂತ ಆಳುಗಳು, ಮತ್ತು ಅವ್ರ ಜೊತೆಗೆ ಏನೇನು ಬೇಕು ಉಡುಗೊರೆ, ಬಂಗಾರ, ಬೆಳ್ಳಿ, ರತ್ನ, ಅವ್ರಿಗೆ ಸೇವಕರು, ದಾಸಿಯರು ಎಷ್ಟು ಬೇಕಲ್ಲ ಅಷ್ಟೆಲ್ಲ ಕೊಟ್ಟಿದ್ದಂತೆ. ಯಾರು? ಮೈನಾ ಸುಂದರಿ ತಂದೆ. ಇಷ್ಟೊಂದು ಸಂಪತ್ತಿ ಇತ್ತು ಅವನ ಹತ್ರ. ದುಃಖ ಆಗಿತ್ತು ಅವನಿಗೆ. ಅನಿವಾರ್ಯ, ನನ್ನ ಹಠ ತೀರಿಸ್ಕೊಳ್ಳೋದಿತ್ತು ಅವನಿಗಷ್ಟೇ. ಮಗಳ ಜೊತೆಗೆ ಹಠ ಇತ್ತಲ್ಲ, ಮಗಳು ತನ್ನ ಭಾಗ್ಯಕ್ಕೆ ಯಾವ್ದು ಬರ್ತದೆ ಅಂತೇಳಿ ಇವು ಅಂತಿದ್ದ. ಏನಂತಿದ್ದ? ಒಂದ್ಸರಿ ಹಂಗೆ ಜಗಳ ಆಗ್ತಿತ್ತು. ನೀ ಯಾರ ಅನ್ನ ಊಟ ಮಾಡ್ತಿದ್ದೀ ಮನೆಯಾಗ? ನನ್ನ ಭಾಗ್ಯ ಅನ್ನ ತಿಕ್ಕತಾದಿ. ನಾನು ಹಿಂದಿನ ಜನ ಪುಣ್ಯ ಮಾಡಿದಲ್ಲ, ಆ ಭಾಗ್ಯದ ಅನ್ನ ನಾ ಊಟ ಮಾಡ್ತಾ ಇದ್ದೀನಿ. ನಿನ್ನ ಭಾಗ್ಯ? ನನ್ನ ತಂದೆ ಮನೆಗಿದ್ದು ತಿಂದುಕೊಂಡು ಮತ್ತೆ ನಿನ್ನ ಭಾಗ್ಯ ಅಂತ್ಯ? ನಿನ್ನ ಭಾಗ್ಯ ನೋಡ್ತೀನಿ ಅಂತಿದ್ದೆ. ಅದರಲ್ಲಿ ಅದು
ಭಾಳ ಹಠಿಯಾಗಿದ್ದು. ನನ್ನ ಭಾಗ್ಯ ನನಗೆ ಐತಿ, ಭಾಗ್ಯದ ರೇಖೆ ಹೆಂಗಿದೆ ಹಿಂದೆ ಮಾಡಿದಂಥ ಕರ್ಮದ್ದು ಅದು ತನಗೆ ಸಿಗೋದೇ ಅದು. ಮತ್ತೆ ಚಿಂತನೆ ಮಾಡಿ ವಿಕಲ್ಪ ಮಾಡಿಕೊಂಡ್ರೂ ಕೂಡ ಹೋಗಂಗಿಲ್ಲ. ಅದೇ ಥರ ಶ್ರೀಪಾಲ್ ಮೈನಾ ಸುಂದರಿ ಮದುವೆ ಆಗಿ ಹೊಂಟು ಹೋಗ್ತಾರೆ. ಈ ಕಡೆ ತಾವೆಲ್ಲರೂ ಸಹಿತ ಊಟ ಮಾಡಿಕೊಂಡು ಪೌಪ ರಾಜನಿಗೆ ಬೈಕು ಅಂತ ಮನೆಗೆ ಹೋಗ್ಬಿಡ್ತಾರೆ. ನೀವೇನು ಮಾಡೋರು? ನಮಗೆ ಬೈಯೋರು, ಮಾಡಿದ್ರೆ ಲೇಟ್ ಆಯಿತು ಇನ್ನೂ ಬಿಟ್ಟು ನನಗೆ ಬೈಬೇಡ್ರೆ, ಲೇಟ್ ಆಯಿತು. ಮೈನಾ ಸುಂದರಿ ಕತೆ ಹೇಳ್ತಿದ್ದೆ. ಇನ್ನು ಮುಂದಿನ ಭಾಗ ನಾಳೆ ಹೇಳ್ತೀವಿ. ನಾಳೆ ಭಾಳ ಐತಿ. ಅರ್ಧನೂ ಹೇಳಿಲ್ಲ ನಾವೀಗ, ಅರ್ಧನೂ ಮುಗಿದಿಲ್ಲ. ಶ್ರೀಪಾಲ್ ಚರಿತ್ರೆ ಇಷ್ಟು ದೊಡ್ಡದೈತಿ. ನಾಳೆ ಹೇಳ್ತೀವಿ. ನಾಳೆ ನೆನಪು ಮಾಡ್ರಿ. ಮೈನಾ ಸುಂದರಿ ಏನೇನು ಮಾಡ್ತಾಳೆ, ಎಲ್ಲಿ ಹೋಗ್ತಾಳೆ, ಸಿದ್ಧಿ ಚಕ್ರಿಯಲ್ಲಿ ಬೆಳಗ್ತಾಳೆ, ಅವ್ರ ಆತ್ಮ ಕಲ್ಯಾಣ ಹೆಂಗೆ ಹುಡ್ಕೊಂತಾರೆ, ಹೆಂಗೆ ಕುಷ್ಠರೋಗ ದೂರ ಆಗುತ್ತೆ, ಹೆಂಗೆ ಪತಿ ಸೇವೆ ಮಾಡ್ತಾಳೆ, ಅದನ್ನು ನಾಳೆ ನೋಡೋದೈತಿ. ಮಾಡೋಣ ಬೇಡ? ಮಾಡೋಣ. ನಾಳೆ ಹೇಳಲ್ಲ, ಅಹಿಂಸಾ ಪರಮೋ ಧರ್ಮಕಿ ಸಿದ್ಧಿ